Yes, children, we will continue problems. As I told you, problems solving an integral part of the physics. ಅಂದರೆ ಪ್ರಾಬ್ಲಮ್ ಸಾಲ್ವಿಂಗ್ ಬರ್ತಾನೇ ಇರುತ್ತೆ. ಈಗ ನಾವು ಥರ್ಡ್ ಚಾಪ್ಟರ್ ಕಂಪ್ಲೀಟ್ ಮಾಡಿದ್ದೀವಿ. ವಿ ಹ್ಯಾವ್ ಸಾಲ್ವ್ ಸಮ್ ಪ್ರಾಬ್ಲಮ್ಸ್. ಈಗ ನೀವು ಏನು ರಿಲೇಷನ್ಸ್ ಕಲ್ತಿದ್ದೀರೋ ಇನ್ ಥರ್ಡ್ ಚಾಪ್ಟರ್ ದಟ್ ಕಂಟಿನ್ಯೂಸ್ ಇನ್ ಫೋರ್ತ್ ಚಾಪ್ಟರ್. ಆ್ಯಂಡ್ ಫಸ್ಟ್, ಸೆಕೆಂಡ್, ಥರ್ಡ್ ವಿಲ್ ಬಿ ಯೂಸ್ಡ್ ಇನ್ ಫೋರ್ತ್ ಚಾಪ್ಟರ್. ಆ್ಯಂಡ್ ಇನ್ಕ್ಲೂಡಿಂಗ್ ಫೋರ್ತ್ ವಿಲ್ ಬಿ ಯೂಸ್ಡ್ ಇನ್ ಫಿಫ್ತ್ ಚಾಪ್ಟರ್. ಈ ಥರ. ಹಾಗಾಗಿ ಪ್ರಾಬ್ಲಮ್ ಸಾಲ್ವಿಂಗ್ ಕಂಟಿನ್ಯೂಸ್. ದಟ್ಸ್ ವೈ ವಿ ವಿಲ್ ಹಾಲ್ಟ್ ಪ್ರಾಬ್ಲಮ್ ಸಾಲ್ವಿಂಗ್ ಫಾರ್ ಎ ವೈಲ್. ದಟ್ ಡಸಂಟ್ ಮೀನ್ ಅಲ್ಲಿಗೆ ಮುಗಿದೋಯ್ತು ಅಂತಲ್ಲ. ಇನ್ನೂ ನೀವು ಸೆಕೆಂಡ್ ಚಾಪ್ಟರ್, ಥರ್ಡ್ ಚಾಪ್ಟರ್ನಲ್ಲಿ ಬರುವಂಥ ರಿಲೇಷನ್ಸ್ನ ಫೋರ್ತ್ ಚಾಪ್ಟರ್ ಕಾನ್ಸೆಪ್ಟ್ ಯೂಸ್ ಮಾಡಿ, ಫಿಫ್ತ್ ಚಾಪ್ಟ್ರಲ್ಲಿ ಯೂಸ್ ಮಾಡಿ, ಸಿಕ್ಸ್ ಚಾಪ್ಟ್ರಲ್ಲಿ ಯೂಸ್ ಮಾಡಿ ಸಾಲ್ವ್ ಮಾಡಿದಾಗ ಸ್ಟಿಲ್ ಮೋರ್ ಅಪ್ಲಿಕೇಶನ್ಸ್. ನಾನೀಗ ಕೆಲವು ಸ್ಯಾಂಪಲ್ ಪ್ರಾಬ್ಲಮ್ಸ್ ತೋರಿಸ್ತೀನಿ. ದಿಸ್ ಕಂಟಿನ್ಯೂಸ್. And the same applications we will do in CET NEET classes also. So altogether ನೀವು ಥರೋ ಆಗಿ ಯಾವ ಥರ ಬಂದರೆ ಹೇಗೆ ಮಾಡಬೇಕು ಅನ್ನೋದನ್ನ ಕಲ್ತ್ಕೊಳ್ತೀರಾ. ಬೋರ್ಡ್ ಎಕ್ಸಾಮ್ನಲ್ಲಿ ನಾನು ಏನು ಮಾಡಿಸಿನೋ ಸಿಮಿಲರ್ ಟೈಪ್ ಬಂದಿರುತ್ತೆ. ಇನ್ನೂ ಕೆಲವು ಅಸೈನ್ಮೆಂಟ್ಸ್ ಕೊಡ್ತೀನಿ. ನಾನು ನಿಮಗೆ ಮಾಡ್ಲಿಕ್ಕೆ ಹೇಳ್ತೀನಿ. ಒನ್ಸ್ ಕಾಲೇಜ್ ರೀಓಪನ್ಸ್, ಅವಾಗ ಸಾಲ್ವ್ ಮಾಡ್ತೀರಾ, ಡೌಟ್ಸ್ ಬಂದರೆ ಕೇಳ್ತೀರಾ, ಹೀಗೆ ಇಟ್ ಕಂಟಿನ್ಯೂಸ್. ಅಲ್ಲಿಗೆ ಪ್ರಾಬ್ಲಮ್ ಸಾಲ್ವಿಂಗ್ ಇಸ್ ಅನ್ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ in the subject even after subject is over. There is a very special privilege, ಅಂದರೆ ನೀವು ಸ್ಪೆಷಲ್ ಯೂಸ್ ಇನ್ ಫಿಸಿಕ್ಸ್ ಸಬ್ಜೆಕ್ಟ್. ಇಲ್ಲಿ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಿಂದ ಟಚಲ್ಲಿ ಇದೇ ಇರ್ತೀರ, ಸಬ್ಜೆಕ್ಟ್ನ ನೋಡ್ತಾನೇ ಇರ್ತೀರ. ಹಾಗಾಗಿ ಪ್ರಾಬ್ಲಮ್ ಸಾಲ್ವಿಂಗ್ನ ಕಂಟಿನ್ಯೂ ಮಾಡೋಣ. ಇನ್ ಬಿಟ್ವೀನ್ ನಾನು ಕೆಲವು ಪ್ರಾಬ್ಲಮ್ಸ್ ಕೊಡ್ತೀನಿ, ಮತ್ತು ಇನ್ನೊಂದು ಸರಿ ನಿಮಗೆ ಸಬ್ಜೆಕ್ಟ್ ರಿವಿಷನ್ ಆಗುತ್ತೆ ಆ ಚಾಪ್ಟರ್. ಹಾಗಾಗಿ ಒಂದು ಸ್ಮಾಲ್ ಬ್ರೇಕ್ ತೊಗೊಂಡು ವಿ ವಿಲ್ ಮೂವ್ ಫಾರ್ವರ್ಡ್ ವಿತ್ ದಿ ನೆಕ್ಸ್ಟ್ ಚಾಪ್ಟರ್, ದಟ್ ಈಸ್ ಚಾಪ್ಟರ್ 4, ಮೋಷನ್ ಇನ್ ಅ ಪ್ಲೇನ್. ಮೋಷನ್ ಇನ್ ಅ ಪ್ಲೇನ್ ಅನ್ನೋದರ್ ವೆರಿ ಇಂಪಾರ್ಟೆಂಟ್ ಏರಿಯಾ. ಆ್ಯಂಡ್ ಆ್ಯಸ್ ಐ ಟೋಲ್ಡ್ ಯು, ಫಸ್ಟ್ ಇಯರ್ ಪೋರ್ಷನ್ಸ್ಗಳು ವೆರಿ ಫಂಡಮೆಂಟಲ್. ಯು ಹ್ಯಾವ್ ಟು ಲರ್ನ್ ಈಚ್ ಆ್ಯಂಡ್ ಎವ್ರಿ ಚಾಪ್ಟರ್ ಥರೋಲಿ. ಯಾಕಂದರೆ ಇಷ್ಟೂ ಕಾನ್ಸೆಪ್ಟ್ಸ್ಗಳು ಫಸ್ಟ್ ಇಯರ್ಲಿ ಬರೋದು. ಸೆಕೆಂಡ್ ಇಯರ್ನಲ್ಲಿ ನಿಮ್ಮ ಹೈಯರ್ ಸ್ಟಡೀಸ್ನಲ್ಲಿ ನೀವೇನೇ ಸೈನ್ಸ್ ಬ್ರ್ಯಾಂಚಲ್ಲಿ ಮುಂದೆ ಕಂಟಿನ್ಯೂ ಮಾಡಿದ್ರೂ ದಿ ಅಪ್ಲಿಕೇಶನ್ ಆಫ್ ದೀಸ್ ಕಾನ್ಸೆಪ್ಟ್ಸ್ ಸೈನ್ಸ್ನಲ್ಲಿ ಬಂದೇ ಬರುತ್ತೆ. ಹಾಗಾಗಿ ಯು ಹ್ಯಾವ್ ಟು ಲರ್ನ್ ದೀಸ್ ಕಾನ್ಸೆಪ್ಟ್ಸ್ ವೆರಿ ವೆಲ್. ಸೊ ಇನ್ ದಟ್ ಡೈರೆಕ್ಷನ್ ಇದು ಇನ್ನೊಂದು ಇಂಪಾರ್ಟೆಂಟ್ ಚಾಪ್ಟರ್. ಇಲ್ಲಿ ನಾವು ಏನು ಕಲ್ತ್ಕೊಳ್ತೀವಿ? ಚಾಪ್ಟರ್ ನೇಮು ಮೋಷನ್ ಇನ್ ಅ ಪ್ಲೇನ್. ಸೊ ದಿಸ್ ಇಸ್ ಸೆಕೆಂಡ್ ಚಾಪ್ಟರ್ ಇನ್ ಮೆಕ್ಯಾನಿಕ್ಸ್. ಆಸ್ ಐ ಟೋಲ್ಡ್ ಯು, ಮೆಕ್ಯಾನಿಕ್ಸ್ನಲ್ಲಿ ಮೇಯ್ನ್ಲಿ 3 ಬ್ರಾಂಚಸ್. ಫಸ್ಟ್ ಒನ್ ಕೈನಮ್ಯಾಟಿಕ್ಸ್, ಡೈನಮಿಕ್ಸ್, ಸ್ಟ್ಯಾಟಿಕ್ಸ್. ಕೈನಮ್ಯಾಟಿಕ್ಸ್ನಲ್ಲಿ 2 ಏರಿಯಾಸ್ ಯು ವಿಲ್ ಲರ್ನ್ ಅಂತ ಹೇಳಿದ್ದೆ ನಾನು. ಅದರಲ್ಲಿ ಒನ್ ಓವರ್ ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್, ಸೆಕೆಂಡ್ ಒನ್ ಮೋಷನ್ ಇನ್ ಪ್ಲೇನ್, ಆಲ್ಸೋ ಕಾಲ್ಡ್ 2 ಡೈಮೆನ್ಷನಲ್ ಮೋಷನ್, ರೈಟ್? ಆ್ಯಂಡ್ ಡೈನಮಿಕ್ಸ್ ನೆಕ್ಸ್ಟ್ ಚಾಪ್ಟರ್ ಆನ್ವರ್ಡ್ಸ್, ಲಾಸ್ ಆಫ್ ಮೋಷನ್ ಆಮೇಲೆ ನೋಡೋಣ. ಈಗ ಈ ಚಾಪ್ಟರ್ನಲ್ಲಿ ವಾಟ್ ಆರ್ ಆಲ್ ದಿ ಇಂಪಾರ್ಟೆಂಟ್ ಏರಿಯಾಸ್ ಯು ವಿಲ್ ಲರ್ನ್. ನೋಡಿ, ಇಲ್ಲಿ ಯು ವಿಲ್ ಲರ್ನ್ ಅನ್ ಇಂಪಾರ್ಟೆಂಟ್ ಏರಿಯಾ, ದಟ್ ಈಸ್ ವೆಕ್ಟರ್ಸ್. ಅದ್ರ ಜೊತೆಗೆ ಇನ್ನೊಂದು ವರ್ಡ್ ಸ್ಕೇಲಾರ್ಸ್ ಬಂದೇ ಬರುತ್ತೆ. ವೆನ್ ಎವರ್ ಯು ಟಾಕ್ ಅಬೌಟ್ ವೆಕ್ಟರ್ಸ್, ಅನದರ್ ಪಾರ್ಟ್ ಆಫ್ ವೆಕ್ಟರ್ಸ್ ಈಸ್ ಸ್ಕೇಲಾರ್. 2 ಟೈಪ್ಸು ಆಫ್ ಫಿಸಿಕಲ್ ಕ್ವಾಂಟಿಟೀಸ್. ಫಿಸಿಕಲ್ ಕ್ವಾಂಟಿಟಿ ಫಸ್ಟ್ ನಾವು ಅಲ್ಲಿಂದಲೇ ಕಮೆನ್ಸ್ ಮಾಡೋಣ. ಫಿಸಿಕಲ್ ಕ್ವಾಂಟಿಟೀಸ್. ನಾರ್ಮಲಿ ಫಿಸಿಕಲ್ ಕ್ವಾಂಟಿಟೀಸ್ ನೀವು ಕ್ಲಾಸಿಫೈ ಮಾಡಿದಾಗ ವೇರ್ ಡಿಡ್ ಯು ಲರ್ನ್ ದಿಸ್ ಅಂತ ಕೇಳೋದು ನೀವು ಏನು ಹೇಳ್ತೀರಾ? ಸೆಕೆಂಡ್ ಚಾಪ್ಟರ್, ವೆರಿ ಫಸ್ಟ್ ವರ್ಡ್ ಫಿಸಿಕಲ್ ಕ್ವಾಂಟಿಟೀಸ್, ರೈಟ್? ಆ ಫಿಸಿಕಲ್ ಕ್ವಾಂಟಿಟೀಸ್ನ ನೀವು ಕ್ಲಾಸಿಫೈಡ್ ಇಂಟು ಫಂಡಮೆಂಟಲ್ ಆ್ಯಂಡ್ ಡಿರೈವ್ಡ್. ಯಾವ ಬೇಸಿಸ್ ಮೇಲೆ ಯಾವ ಥರ ಮೆಷರ್ ಮಾಡ್ತೀರಾ ಕ್ವಾಂಟಿಟೀಸ್ನ? Based on the way you measure physical quantities, classified them as fundamental and derived. But here, ಅದೇ ಫಿಸಿಕಲ್ ಕ್ವಾಂಟಿಟೀಸ್ನ ವೆದರ್ ಯು ಯೂಸ್ ಡೈರೆಕ್ಷನ್ ಟು ಎಕ್ಸ್ಪ್ಲೈನ್ ಕ್ಲಿಯರ್ಲಿ ಆರ್ ನಾಟ್, ಏನೇಳಿ ವೆದರ್ ಯು ಯೂಸ್ ಡೈರೆಕ್ಷನ್ ಆರ್ ನಾಟ್, ವಿ ಕ್ಲಾಸಿಫೈ ಇಂಟು ವೆಕ್ಟರ್ ಸ್ಕೇಲರ್ಸ್. ವೆರಿ ಇಂಪಾರ್ಟೆಂಟ್ ಪಾರ್ಟ್. ಫಿಸಿಕ್ಸ್ನಲ್ಲಿ ಮೋಸ್ಟ್ ಆಫ್ ದಿ ಸಿಚುವೇಶನ್ಸ್ ದಿಸ್ ವರ್ಡ್ ಕಮ್ಸ್. Many physical quantities need direction for their explanation. So important idea. ಅದರದ್ದು ಬೇಸಿಕ್ ಸ್ಟಡಿ ಮಾಡ್ತೀರಾ. ಎಲ್ಲ ಕ್ವಾಂಟಿಟೀಸು ಒಟ್ಟಿಗೆ ತಗೊಂಡು ನೋಡೋದಿಲ್ಲ ನೀವು. ಯು ಆರ್ ಲರ್ನಿಂಗ್ ಸಮ್ ಆಫ್ ದಿ ಬೇಸಿಕ್ಸ್ ಇನ್ವಾಲ್ವ್ಡ್ ಇನ್ ದಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಡೈರೆಕ್ಷನ್ ಅಲಾಂಗ್ ವಿತ್ ವ್ಯಾಲ್ಯೂ, ದಟ್ ಈಸ್ ವೆಕ್ಟರ್. ನೋಡೋಣ. ಸೆಕೆಂಡ್ ಒನ್ ಹಿಯರ್
An example of 2D motion. Example. ಇದರಲ್ಲಿ vectors all the aspects. Next to scalars classification ಆದಮೇಲೆ you learn vectors and their representation, types of vectors, and the application of concept of vectors in dealing with some basic quantities, vector quantities like velocity, displacement, acceleration, force, momentum, itara. And the third one, examples for 2D motion. Examples for 2D motion, very important. You have here two examples. One is projectile motion, another important area, even in CET, of course. And second one, circular motion, right? Circular motion. Projectile motion and circular motion. Two important examples for projectile motion, not the only two examples ಅಷ್ಟೇ. ಇನ್ನೂ ಬಹಳಷ್ಟು ಎಕ್ಸಾಂಪಲ್ಸ್ ನಿಮಗೆ ಬರುತ್ತೆ ಮುಂದೆ, ಯು ವಿಲ್ ಸಿ. ಇಲ್ಲಿ ಸರ್ಕ್ಯುಲರ್ ಮೋಷನ್, ಪ್ರೊಜೆಕ್ಟೈಲ್ ಮೋಷನ್. ವಾಟ್ ಈಸ್ ಸರ್ಕ್ಯುಲರ್ ಮೋಷನ್? ಆ್ಯಂಡ್ ದೇರ್ ಯು ಸ್ಟಾರ್ಟ್ ಅನಲೈಸಿಂಗ್ ಸರ್ಕ್ಯುಲರ್ ಮೋಷನ್. ವೆರಿ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಮೋಷನ್ಸ್. ಮೋಷನಲ್ಲಿ ಟೈಪ್ಸು ಸರ್ಕ್ಯುಲರ್ ಮೋಷನ್, ಅದನ್ನು ಸ್ಟಾರ್ಟ್ ಮಾಡ್ತೀರಾ ಇಲ್ಲಿ. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಏರಿಯಾ ಫಿಸಿಕ್ಸ್ನಲ್ಲಿ. ಯು ವಿಲ್ ಲರ್ನ್ ಅಬೌಟ್ ವೆಕ್ಟರ್ಸ್ ಆ್ಯಂಡ್ ಯು ಡೀಲ್ ವಿತ್ ವೆಕ್ಟರ್ಸ್, ಹೌ ಟು ರೆಪ್ರೆಸೆಂಟ್ ಆಲ್ ದಟ್. ಆ್ಯಂಡ್ ಅನದರ್ ಪಾರ್ಟ್ ಆಫ್ ದಿಸ್ ಚಾಪ್ಟರ್, examples for 2D motion, projectile motion and circular motion. Now, let us start with the first topic, that is physical quantities, vectors and scalars. We will start from that now. Really, what are vectors, what are scalars? Before that, what are physical quantities? You have learned the quantities which can be measured, right? You have learned this, 1 mark. Measured and expressed using a numerical value is called a vector. Examples several. ಅಲ್ಲಿ ನೀವು ಮಾಸ್ ಬರೆದ್ರಿ, ಟೈಮ್ ಬರೆದ್ರಿ, ಲೆಂತ್ ಬರೆದ್ರಿ. ನೋಡಿ, ಇದು ಆಲ್ ವೆರಿ ಇಂಪಾರ್ಟೆಂಟ್ ಫಿಸಿಕಲ್ ಕ್ವಾಂಟಿಟೀಸ್. ವೆಲಾಸಿಟಿ ಕಲ್ತ್ಕೊಂಡ್ರಿ, ಮೊಮೆಂಟಮ್ ಅಂತ ಮುಂದೆ ಬರುತ್ತೆ, ಮೊಮೆಂಟಮ್, ಆಕ್ಸಲರೇಷನ್ ದಿಸ್ ಚಾಪ್ಟರ್. ನೋಡಿ, ಲಾಸ್ಟ್ 3 ಎಕ್ಸಾಂಪಲ್ಸ್ ಫಾರ್ ಅ ಕೈಂಡ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್. ಫಸ್ಟ್ 3 ಅನದರ್ ಕೈಂಡ್. ಅಂದರೆ ವಿ ಕ್ಲಾಸಿಫೈ ದೀಸ್ ಫಿಸಿಕಲ್ ಕ್ವಾಂಟಿಟೀಸ್ ಆಸ್ ವೆಕ್ಟರ್ಸ್ ಆ್ಯಂಡ್ ಸ್ಕೇಲಾರ್ಸ್. There are several ways in which physical quantities can be classified depending on the need. ನೀವು ಹೇಗೆ ಅವಶ್ಯಕತೆ ಬರುತ್ತೋ ಹಾಗೆ ಕ್ಲಾಸಿಫೈ ಮಾಡ್ತೀರಾ. ಅದರಲ್ಲಿ ಕ್ಲಾಸಿಫಿಕೇಷನ್ ಆರ್ ಟೈಪ್ಸ್. ಅದರಲ್ಲಿ ಫಸ್ಟ್ ಒನ್ ಸ್ಕೇಲಾರ್ಸ್. ಆಸ್ ಐ ಟೋಲ್ಡ್ ಯು, ಸ್ಕೇಲಾರ್ಸ್ ಅಂದರೆ ಕ್ವಾಂಟಿಟೀಸ್ ಹ್ಯಾವಿಂಗ್ ಓನ್ಲಿ ಮ್ಯಾಗ್ನಿಟ್ಯೂಡ್. ಸ್ಕೇಲಾರ್ಸ್, ವಾಟ್ ಯು ಸೇ ಇಫ್ ದೇ ಆಸ್ಕ್ ಇನ್ 1 ಮಾಸ್ ಸೆಕ್ಷನ್ the quantities. Quantities ಅಂದರೆ ಇನ್ನು ಮುಂದೆ ಫಿಸಿಕಲ್. ಇಫ್ ಐ ಇವನ್ ಡೋಂಟ್ ಯೂಸ್ ದಿ ವರ್ಡ್ ಫಿಸಿಕಲ್ ಬಿಫೋರ್ ಕ್ವಾಂಟಿಟೀಸ್, ಇಟ್ ಮೀನ್ಸ್ ಫಿಸಿಕಲ್ ಕ್ವಾಂಟಿಟೀಸ್ ಓನ್ಲಿ. ಫಿಸಿಕ್ಸ್ನಲ್ಲಿ ನಾನ್ ಫಿಸಿಕಲ್ನ ಹೆಚ್ಚು ಡೀಲ್ ಮಾಡೋದಿಲ್ಲ. ಫಿಸಿಕಲ್ ಕ್ವಾಂಟಿಟೀಸ್ ಅಂದರೆ ಕ್ವಾಂಟಿಟೀಸ್ which require only magnitude. What is magnitude? Value. Kannada medium students, parimana, value, magnitude. For their complete description. Explanation. Description andre explanation, complete explanation dealing with that quantity. ಏನಲ್ಲ aspects ಬರುತ್ತೆ ಡೀಲಿಂಗ್ ಅಂದಾಗ. The quantities which require only magnitude for their complete description are called scalars. Only values of. Example for these physical quantities: mass, length, time, electric current. I heard of, very familiar with this current. Current ಯಾರಿಗೆ ಗೊತ್ತಿಲ್ಲ? ಎಲ್ರಿಗೂ ಗೊತ್ತು. ಕರೆಂಟು, ಪವರ್,
ಏನು ಪವರ್ ಇದೆಯೋ, ವರ್ಕ್ ಈ ವರ್ಷ ಬರುತ್ತೆ ನಿಮಗೆ, ವರ್ಕ್, ಪವರ್ ಎಟ್ಸೆಟ್ರಾ, ಈ ಥರ ಯು ಕ್ಯಾನ್ ಲಿಸ್ಟ್ ಲಾಟ್ ಮೆನಿ ಕ್ವಾಂಟಿಟೀಸ್ ಇನ್ ಫಿಸಿಕ್ಸ್. ಆ್ಯಂಡ್ ಇದು ನೆಕ್ಸ್ಟ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ our discussion in this chapter, that is vectors. What are vectors? Just opposite way of explaining the quantities. This is also one mark question in quantities which require both magnitude and direction for their complete description, explanation, description or explanation. Quantities which require both magnitude and direction for their complete description are vectors. Vector ಅಂದರೆ ಡೈರೆಕ್ಷನ್ ಓರಿಯೆಂಟೆಡು. ಅದ್ರ ಮೀನಿಂಗೇ ಹಾಗೆ. ಇಟ್ಸ್ ಒರಿಜಿನೇಟೆಡ್ ಫ್ರಮ್ ಲ್ಯಾಟಿನ್ ಲ್ಯಾಂಗ್ವೇಜ್ನಲ್ಲಿ ಟು ಎಕ್ಸ್ಪ್ಲೈನ್ ಕಮ್ಯುನಿಕೇಟಿವ್ ಡಿಸೀಸಸ್. ಯೂಶ್ವಲಿ ಸಮ್ ಡಿಸೀಸಸ್ ಸ್ಟಾರ್ಟ್ ಫ್ರಮ್ ರೂರಲ್ ಏರಿಯಾ, ಮೂವ್ ಟುವರ್ಡ್ಸ್ ಅರ್ಬನ್ ಏರಿಯಾ, ಸ್ಪ್ರೆಡಿಂಗ್ ಲೈಕ್ ಕೊರೋನಾ ದೀಸ್ ಡೇಸ್. ಅಲ್ಲ, ಅರ್ಬನ್ ಏರಿಯಾಸ್ ಜನರೇಟ್ ಆಗಿ ರೂರಲ್ ಕಡೆ, ಆ ಥರ ವೆಕ್ಟರ್ ಡಿಸೀಸ್ ಅಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ ಕಡೆ ಹೋಗೋದು, ಸ್ಪ್ರೆಡ್ ಆಗ್ತಾ ವೆಕ್ಟರ್ಸ್. ಆ ಥರ ಡೈರೆಕ್ಷನ್ ಅಸೈನ್ ಮಾಡ್ತಾಯಿದ್ರು. ಆ ಡೈರೆಕ್ಷನ್ ಫಿಸಿಕ್ಸಲ್ಲಿ ಈಗ ನೀವು ವೆಕ್ಟರ್ಸ್ ಅಂತ ಕೇಳಿದ್ರೆ ಫಿಸಿಕ್ಸ್ ಟರ್ಮ್ ಅನ್ನೋ ಥರ ಆಗಿದೆ. ಸೊ ವೆಕ್ಟರ್ಸ್ ಅಂದರೆ ಕ್ವಾಂಟಿಟೀಸ್ ವಿಚ್ ರಿಕ್ವೈರ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಫಾರ್ ದೇರ್ ಕಂಪ್ಲೀಟ್ ಡಿಸ್ಕ್ರಿಪ್ಷನ್. ಇಲ್ಲಿ ಬರೀ ಸಿಂಬಲ್ ಯೂಸ್ ಮಾಡಿ, ಆ್ಯಂಡ್ ಇಲ್ಲಿ ಎಕ್ಸಾಂಪಲ್ಸ್ ಹೇಳಿ. ಎಕ್ಸಾಂಪಲ್ಸ್ of vector quantities. Very best examples, displacement. We have learned last chapter na ಹೇಳಿದೆ, displacement, velocity, acceleration, ACC, and force we will use this year. Force, momentum. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಚಲನೀಯ ಪರಿಮಾಣ, ಫೋರ್ಸ್ ಬಲ, ವೇಗೋತ್ಕರ್ಷ ಐಸೋಲೇಷನ್, ವೇವ ಈಗೆಲ್ಲ ಹೇಳಿರ್ತೀರ. ಇಲ್ಲಿ ದಿ ಕ್ವಾಂಟಿಟೀಸ್ ವಿಚ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಮ್ಯಾಗ್ನಿಟ್ಯೂಡ್ ಅಂದರೆ ಒಂದು ನಂಬರ್ ಯೂಸ್ ಮಾಡಿ ಬರೀತೀವಿ, ನಂಬರ್ ವಿತ್ ಅ ಯೂನಿಟ್. ದಿಸ್ ಈಸ್ ರೆಪ್ರೆಸೆಂಟೆಡ್ ಬೈ ಯೂಸಿಂಗ್ ಅ ನಂಬರ್ ಆ್ಯಂಡ್ ಅ ಯೂನಿಟ್. ಬೇಕಾದ್ರೆ ಹೇಳ್ಬೋದು. ಇನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ? ರೆಪ್ರೆಸೆಂಟೆಡ್ ಬೈ ಯೂಸಿಂಗ್ ಅ ನಂಬರ್ ಆ್ಯಂಡ್ ಅ ಯೂನಿಟ್. ಐ ವಿಲ್ ರೈಟ್ ವರ್ಡ್ ಹಿಯರ್, ವರ್ಕ್ ಅರ್ಬ್ ಮಾಡಮ್. ರೆಪ್ರೆಸೆಂಟೆಡ್, ಹೌ ಡು ಯು ರೆಪ್ರೆಸೆಂಟ್? ರೆಪ್ರೆಸೆಂಟೆಡ್ by using numerical value and unit. If it has unit ಇಲ್ಲ ಅಂದರೆ ಬರೀ ವ್ಯಾಲ್ಯೂ. If there is no unit to that quantity, yes, there are quantities which don't have units. ಬರೋಣ, we'll come across them. ಅದೇ quantities which have both magnitude direction. How do you represent that? These are represented by using value ಅಂದರೆ numerical value and a direction. How do you write direction? I'll show you now. With or without, with a unit. Normally with a unit. ಒಂದು ಯೂನಿಟ್ ಬರೀತೀವಿ ಸಾಮಾನ್ಯವಾಗಿ, ಡೈರೆಕ್ಷನ್ನು ಸೇರಿಸಿರ್ತೀವಿ. So the vectors are the quantities having both magnitude and direction. Now let's see how do you represent vectors. I'll write now. I'll continue from here. What are vectors? A representation of vectors. Now we have to move on with this representation of vectors. Representation of vectors. Yes. ಅಂದರೆ ನೆಕ್ಸ್ಟ್ ಡಿಸ್ಕಷನ್ ಈಸ್ ಆನ್ ವೆಕ್ಟರ್ಸ್. ಇನ್ನು ಮುಂದೆ ವೆಕ್ಟರ್ಸ್ ಬಗ್ಗೆ ಮಾತಾಡೋಣ. ಇಂಪಾರ್ಟೆಂಟ್ ಚಾಪ್ಟರ್. ಈಗ ಹಾಗಾದರೆ ವೆಕ್ಟರ್ಸ್ಗೆ ಆಪೋಸಿಟ್ ಟರ್ಮಲ್ಲಿ ಸ್ಕೇಲಾರ್ಸ್ ಆ ಥರ. ಅಂದರೆ ಹ್ಯಾಸ್ ಓನ್ಲಿ ಅಪೋಸಿಟ್ ಇನ್ ಸೆನ್ಸ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಇದ್ದರೆ ವೆಕ್ಟರ್ಸು, ಡೈರೆಕ್ಷನು ಸೇರಿಕೊಂಡಿದ್ದರೆ ಸ್ಕೇಲಾರ್ಸ್. ಇಲ್ಲಿ ರಿಮೂವ್ ದಿಸ್ ನಾವು. ಈಗ ಇಲ್ಲಿ ವೆಕ್ಟರ್ಸ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ, ಬರೆಯೋದು ಹೇಗೆ? ವಿಲ್ ಕಮ್ ಟು ದಟ್ ಪಾಯಿಂಟ್ ನಾವು, ರೈಟ್? ರೆಪ್ರೆಸೆಂಟೇಷನ್ ಆಫ್ ವೆಕ್ಟರ್ಸ್. ಇಲ್ಲಿ ಗ್ರಾಫ್ ಎರಡು ಥರ ರೆಪ್ರೆಸೆಂಟ್ ಮಾಡ್ತೀವಿ. ಒನ್ ಈಸ್
ಗ್ರಾಫಿಕಲ್, ಜೊಮೆಟ್ರಿಕಲ್, ಹೀಗೆ ಬರೋಣ, ಜೊಮೆಟ್ರಿಕಲ್ ರೆಪ್ರೆಸೆಂಟೇಷನ್. ಒಂದು ಜೊಮೆಟ್ರಿಕಲ್ ರೆಪ್ರೆಸೆಂಟೇಷನ್. ದಿ ಅದರ್ ಒನ್ ಈಸ್ ಅನಾಲಿಟಿಕಲ್ ರೆಪ್ರೆಸೆಂಟೇಷನ್. Analytical representation. Two ways in which we normally represent a vector: analytical representation and graphical representation. The two ways in which we can represent a vector. Students, geometrical ಅಂದರೆ ನೋಡಿ ತುಂಬ ಸಿಂಪಲ್. A vector is represented, ತುಂಬ ಇಂಪಾರ್ಟೆಂಟು, represented geometrically ಅಂದ್ರೇನು? Geometrically ಅಂದರೆ ನಾರ್ಮಲಿ ರೇಸ್, ರಿಮೆಂಬರ್ geometry, trigonometry ಆ ಥರ. geometrically by using, remember this word, directed line segment. Very important way actually, directed line segment. What is directed line segment? You have learnt in your school geometry. Direct line segment. Underline this word, directed line segment. Notes ಅಲ್ಲಿ ಇದೆ ಇದು. What is direct line segment? A line with an arrow having starting point ಅಲ್ವಾ, ಆ್ಯಂಡ್ ಇಲ್ಲಿ ಎಂಡ್ ಪಾಯಿಂಟ್ನೂ ಕೊಡ್ತೀವಿ ವೆಕ್ಟರ್ಸ್ಗೆ. ಒಂದು ಸರ್ಟನ್ ಲೆಂತ್ ಚೂಸ್ ಮಾಡಿ, ಹ್ಯಾವಿಂಗ್ ಬೋತ್ ಎಂಡ್ ಪಾಯಿಂಟ್ ಆ್ಯಂಡ್ ಇನಿಷಿಯಲ್ ಪಾಯಿಂಟ್, ಸ್ಟಾರ್ಟಿಂಗ್ ಪಾಯಿಂಟ್, ಎಂಡ್ ಪಾಯಿಂಟ್, ಆರಿಜಿನ್, ಟರ್ಮಿನಲ್ ಪಾಯಿಂಟ್, ಹಾಗೆ ಈ ಥರ ಎರಡೂ ತೋರಿಸಿ ಸರ್ಟನ್ ಲೆಂತ್ ಯೂಸ್ ಮಾಡಿ ಆ್ಯರೋ ಹಾಕ್ತೀವಿ. ಆ್ಯರೋ, ದಟ್ ಲೈನ್ ರೆಪ್ರೆಸೆಂಟ್ಸ್ ಡೈರೆಕ್ಷನ್ ಅಷ್ಟೇ, ಆ್ಯಂಡ್ ಲೆಂತ್ ಆಫ್ ದಿ ಲೈನ್ ರೆಪ್ರೆಸೆಂಟ್ಸ್ ಮ್ಯಾಗ್ನಿಟ್ಯೂಡ್. ಎಷ್ಟು ಮ್ಯಾಗ್ನಿಟ್ಯೂಡ್ ಅದನ್ನ ಪ್ರಪೋರ್ಷನೇಟಾಗಿ ಬರೆಯೋದು, ಪ್ರಪೋರ್ಷನೇಟಾಗಿ. ಎಲ್ಲ ಕ್ವಾಂಟಿಟೀಸು ಲೆಂತ್ ಥರ ಇರೋದಿಲ್ಲ. ಈಗ ನೀವು ಡಿಸ್ಟೆನ್ಸ್ ಕವರ್ ಮಾಡಿದ್ರೆ ಸಡನ್ಲಿ ಲೆಂತೇ ಅದು. ಆಮೇಲೆ ನೀವು ಎಷ್ಟು ದೂರ ಹೋಗ್ತೀರೋ ಅಷ್ಟು ದೂರ ಲೆಂತ್ ಬರೆದು ತೋರಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಒಂದು ಸರ್ಟನ್ ಲೆಂತ್ನ ಚೂಸ್ ಮಾಡ್ತೀವಿ. ಬಟ್ ದಿ representation of direction by using a line with an arrow is a very important way, very useful, convenient way. ಹಾಗಾಗಿ ನಾವು ಡೈರೆಕ್ಟ್ ಲೈನ್ ಸೆಗ್ಮೆಂಟ್ ಬರಿತೀವಿ. ಹಾಗಾಗಿ ನೋಡಿ, ದಟ್ ಈಸ್ a ವೆಕ್ಟರ್ ಎ. ನೋಡಿ, ವೆಕ್ಟರ್ ಎ ಅಂತ ನಾನು ಈಗ ಬರೆದ್ರೆ, ಆರ್ ನೋಡಿ ಹೀಗೆ ಇದೇ ಅನಾಲಿಟಿಕಲ್ ರೆಪ್ರೆಸೆಂಟೇಷನ್ ಈಗ ಬರೆದಿರೋದು, ರೈಟ್? ಹೀಗೆ ಓದ್ತೀವಿ. ಈಸ್ ಇದನ್ನು ಇಲ್ಲಿ ಬರೆಯೋಣ. ಹಾಗಾಗಿ ಇದನ್ನು ತೆಗೆದಿರ್ತೀನಿ ನಾನು. ಈಸ್ represented as, we write like this, just a straight line, direct line segment with an arrow having end point and initial point. Let's call this initial point O, end point P, right? P ಇದೆ. ಈಗ ಇಲ್ಲಿ O initial point, also called origin or tail of the vector, tail. What's P? P is terminal point, also called end point, also called head of the vector, tail head, terminal initial, or origin end point, starting point end point, right? Other origin, starting point, end point, tail, head, right? Or you can say initial point, terminal point. Initially end point ಅಂತಲೂ ಹೇಳ್ಬೋದು. Initial end point, terminal point, right? I can write analytically ಅಂದರೆ ವೆಕ್ಟರ್ ಎ. ನೋಡಿ, ವೆಕ್ಟರ್ ಎ ಹಿಂಗೆ ವೆಕ್ಟರ್ ಎ ಅನ್ನೋದೇ ವೆಕ್ಟರು ಈಸ್ ರೆಪ್ರೆಸೆಂಟೆಡ್, ತುಂಬ ಇಂಪಾರ್ಟೆಂಟ್, ರೆಪ್ರೆಸೆಂಟೆಡ್ ಆ್ಯಸ್, ನೋಡಿ ವೆಕ್ಟರ್ ಎ. ಇಫ್ ದಿಸ್ ಈಸ್ ಎ ವೆಕ್ಟರ್ ಎ, ಈ ಎಕ್ಸಾಂಪಲ್ನಲ್ಲಿ ದಟ್ ಕ್ಯಾನ್ ಬಿ ರಿಟರ್ನ್ ಒ ಪಿ. ನೋಡಿ, ಹೀಗೂ ಬರೀಬೋದು, ಎ ಆರ್ ಒ ಪಿ. O is initial point, P is end point. ಹಾಗೆ ಇಟ್ಸ್ ಅ ಕನ್ವೀನಿಯಂಟ್ ಮೆಥಡ್.
ಇದು ಕನ್ವೆನ್ಷನ್ ಕೂಡ ಎಲ್ಲ ಹೀಗೆ ಬರೀತಾರೆ. ನಾವು ಹ್ಯಾವ್ ಟು ಅಡೇರ್ ಟು ದಿಸ್, ಸ್ಟಿಕ್ ಟು ದಿಸ್, ಇದು ಯೂಸ್ ಮಾಡಿ ಮುಂದೆ ಹೋಗಬೇಕು. ಹಾಗಾದರೆ ವೆಕ್ಟರ್ಸ್ ಬರೆಯುವಾಗ ನೋಡಿ ಏನು ಮಾಡ್ತೀವಿ, ಲೆಟರ್ ಬರೆಯೋದು, ಅದರ ಮೇಲೆ ಆ್ಯರೋ ಬರೆಯೋದು. ಇಲ್ಲ ಈಗ OP 2 ಲೆಟರ್ಸ್ ಯೂಸ್ ಮಾಡಿ ಬರಿಬೋದು, ಒಂದೇ ಲೆಟರ್ ಯೂಸ್ ಮಾಡಿ ಬರೋದ್ರೂ ವೆಕ್ಟರೇ. ಈ ಥರ ಬರೆದ ಕನ್ವೀನಿಯೆಂಟ್ ಮೆಥಡ್ ಏನು, ಇದು ಕನ್ವೀನಿಯೆಂಟ್. ಇದಕ್ಕೇನು ಯಾಕಪ್ಪ ಅಂದರೆ, ಸೊ O ಈಸ್ ಆರಿಜಿನ್, P ಈಸ್ ಎಂಡ್ ಪಾಯಿಂಟ್ ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ. O to P. ನೀವೇನಾದರೂ P to O ಬರೆದ್ರಿ ಅಂತ ಇಟ್ಕೊಳ್ಳಿ, P to O ಹಾಕಿದ್ರೆ ಆವಾಗ ಅದಕ್ಕೆ ಜಸ್ಟ್ ಆಪೋಸಿಟ್ ಅದು ನೆಗೆಟಿವ್ -A ಆಗುತ್ತೆ. ಅದು ಟೈಪ್ಸ್ ನೋಡೋಣ ಮುಂದೆ ಬರೋದು. ಹೋಗಿ ಇದು ಕನ್ವೀನಿಯೆಂಟ್ ಮೆಥಡ್. ಇಲ್ಲಿ ಲೆಂತ್ ಆಫ್ ದಿ ಆ್ಯರೋ, ರಿಮೆಂಬರ್ ಲೆಂತ್ ಆಫ್ ಆ್ಯರೋ ಇಸ್ ವೆರಿ ಇಂಪಾರ್ಟೆಂಟ್. ಲೆಂತ್ ಆಫ್ ಆ್ಯರೋ ನೀವು ಎಷ್ಟು ಲೆಂತ್ ಚೂಸ್ ಮಾಡೋದು, ಆ್ಯರೋ ಈಸ್ ಪ್ರಪೋರ್ಷನಲ್ ಶಾರ್ಟ್ ಫಾರ್ಮ್ ಬರೀತೀನಿ, ಟು ಇಟ್ಸ್ ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡ್ ಅಂದರೆ ಆ್ಯಸ್ ಇಟ್ ಟೋಲ್ಡ್ ಯು ವ್ಯಾಲ್ಯೂ. ಮ್ಯಾಗ್ನಿಟ್ಯೂಡ್ ಅಂದರೆ ನೀವು ಎಷ್ಟು ಲೆಂತ್ ಚೂಸ್ ಮಾಡ್ತೀರೋ ಅನ್ನೋದು ಅದ್ರ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವೊಂದು 10 ಮೀಟರ್ ಡಿಸ್ಟೆನ್ಸ್ ಕವರ್ ಮಾಡಿದ್ರಿ ಅಲಾಂಗ್ ಅ ಸ್ಟ್ರೇಟ್ ಲೈನ್, ಡಿಸ್ಪ್ಲೇಸ್ಮೆಂಟ್ ಇಲ್ಲಿಂದ ಇಲ್ಲಿಗೆ ನೀವು ಹೇಳಿರ್ತೀರಾ. ಆವಾಗ ನೀವು ಲೆಂತ್ ಬರೆಯುವಾಗ ಹೇಗೆ ಬರೀತೀರಾ, ದಟ್ ಈಸ್ ಈಗ ಡಿಸ್ಪ್ಲೇಸ್ಮೆಂಟ್ x1 10 ಮೀಟರ್ ಟುವರ್ಡ್ಸ್ ರೈಟ್ ಅಂತ ನಾನು ಹೇಳ್ತೀನಿ ನಿಮಗೆ. ನೀವು ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ, ವಿಡಿಯೋ ವಾಚ್ ಮಾಡುವಾಗ ಈ ಪ್ಲೇಸಿಂದ ರೈಟ್ಗೆ 10 ಮೀಟ್ರ್ ಅಂತೀನಿ ಒಂದು ಸಾರಿ. ನೆಕ್ಸ್ಟ್ ಇದು ನಂಬರ್ 1. ಸೆಕೆಂಡ್ ಒನ್ ಡಿಸ್ಪ್ಲೇಸ್ಮೆಂಟ್ x2 20 ಮೀಟರ್ ಟುವರ್ಡ್ಸ್ ರೈಟ್ ಅಂತ ಹೇಳ್ತೀನಿ. ಥರ್ಡ್ ಒನ್ ಡಿಸ್ಪ್ಲೇಸ್ಮೆಂಟ್ x3 30 ಮೀಟರ್ ಟುವರ್ಡ್ಸ್ ರೈಟ್ ಅಂತ ಹೇಳ್ತೀನಿ. ಫೋರ್ತ್ ಒನ್ ಡಿಸ್ಪ್ಲೇಸ್ಮೆಂಟ್ x4 ದಟ್ ಈಸ್ 40 ಮೀಟರ್ ಟುವರ್ಡ್ಸ್ ಲೆಫ್ಟ್ ಅಂತ ಹೇಳ್ತೀನಿ, ಇವುಗಳನ್ನು ಆ್ಯರೋದಲ್ಲಿ ಬರೋದು ತೋರಿಸ್ಬೇಕು. ಇದನ್ನು ನಾನು ವೆಕ್ಟರ್ ಎ ಅಂತ ಇಟ್ಕೊಂಡೆ ನೋಡಿ, ಇದು ವೆಕ್ಟರ್ ಎ. ಇದನ್ನು ವೆಕ್ಟರ್ ಬಿ ಅಂತ ಇಟ್ಕೊಂಡೆ, ಇದನ್ನು ವೆಕ್ಟರ್ ಸಿ, ದಿಸ್ ಇಸ್ ವೆಕ್ಟರ್ ಡಿ ಅಂತ ನೇಮ್ ಮಾಡ್ಕೊಂಡಿದ್ದೀನಿ ನಾನು. I am going to show you how to write this geometrically ಅಂದರೆ ಯೂಸಿಂಗ್ ಡೈರೆಕ್ಟೆಡ್ ಲೈನ್ ಸೆಗ್ಮೆಂಟ್. ಅದಕ್ಕೆ ನೀವು ನೋಡಿ ಇಲ್ಲಿ ಲೆಂತ್ ಈಸ್ ಪ್ರಪೋರ್ಷನಲ್ ಟು ಮ್ಯಾಗ್ನಿಟ್ಯೂಡ್ ಅಂತ ಹೇಳಿ. ವಾಟ್ ಇಸ್ ಮ್ಯಾಗ್ನಿಟ್ಯೂಡ್ ಇಯರ್? 10, ಇಲ್ಲಿ 20, ಇಲ್ಲಿ 30, ಇಲ್ಲಿ 40. ನೀವು 10 ಮೀಟ್ರನ್ನೇ ಬರೆದು ತೋರಿಸಿ ಅಂದರೆ ಬೋರ್ಡೇ 10 ಮೀಟ್ರ್ ಇಲ್ಲ ಅಲ್ಲಿ. ಹೀಗೆ ಬರೆಯೋದು ಹೇಗೆ? ಈಗ 100 ಕಿಲೋಮೀಟ್ರ್ ಹೋಗಿರೋದನ್ನ ಬರೆದು ತೋರಿಸು 100 ಕಿಲೋಮೀಟ್ರ್ ಬರೆಯೋಕ್ಕಾಗತ್ತಾ ಉದ್ದ? ಇಲ್ಲ ಅಲ್ವೇ? ಅದಕ್ಕೆ ನಾವೇನು ಮಾಡ್ತೀವಿ, ಪ್ರಪೋರ್ಷನೇಟ್ ಅಂದರೆ ಏನು ತೋರಿಸ್ತೀವಿ ನೋಡಿ. ಈಗ ಲೆಟ್ ಸಪೋಸ್ 10 ಮೀಟರ್ ಡಿಸ್ಟೆನ್ಸ್ನ ಲೆಂತ್ ಬರೆಯೋದು. ಲೆಂತ್ ಎಲ್ಲ ಬರೆಯುವಾಗ ನೀವು ಯಾವುದ್ರಲ್ಲಿ ಬರೀತೀರ? ಮಿಲಿಮೀಟ್ರು, ಸೆಂಟಿಮೀಟ್ರಲ್ಲಿ ಬರೀತೀರ ಅಲ್ವೇ? ಲೆಂತ್ ಆಫ್ ದಿ ಆ್ಯರೋ ನಾರ್ಮಲಿ ರಿಟರ್ನ್ ಇನ್ ಮಿಲಿಮೀಟರ್, ಸೆಂಟಿಮೀಟರ್ಸ್. ಸೊ ನಾವು ಈಗ ಸೆಂಟಿಮೀಟರ್ ಸ್ಕೇಲ್ ತೊಗೊಂಡು ಹಿಂಗೆ ಬರಿತಾ ಇದ್ದೀರಾ, ಸೆಂಟಿಮೀಟರ್ ಸ್ಕೇಲ್ ಲೆಕ್ಕ ಹಾಕಿ ಬರಿತಾ ಇದ್ದೀರಾ. ಸೆಂಟಿಮೀಟರ್ ಸ್ಕೇಲ್ ತೊಗೊಂಡು ಬರೆಯುವಾಗ ನಾವು 10 ಮೀಟರ್ಸ್ನ ಎ ಅಂತ ಇಟ್ಕೊಂಡು ಅದನ್ನು ಒಂದು 2 ಸೆಂಟಿಮೀಟ್ರ್ ಡೈರೆಕ್ಟ್ ಲೈನ್ ಸೆಗ್ಮೆಂಟ್ ಆಗಿ ಯೂಸ್ ಮಾಡಿದೆ ಅಂತ ಇಟ್ಕೊಳ್ಳಿ. 2 ಸೆಂಟಿಮೀಟ್ರ್ ಆ್ಯರೋ ಇಂದ 2 ಸೆಂಟಿಮೀಟ್ರ್ ಆ್ಯರೋ ಬರದೆ. ಆ್ಯರೋ ಅಂದರೆ ಬಾಣ, ಹಂಗೆ ಯಾವ ಕಡೆಗೆ ಅದೊಂದು ಡೈರೆಕ್ಷನ್ ಇರುತ್ತಲ್ವೇ. ಆ ಥರ ನೀವು ಬಿ ಬರಿಬೇಕು ಅಂದರೆ ಆ್ಯರೋ ರೈಟ್, ಇದು ಆ್ಯರೋ ಟುವರ್ಡ್ಸ್ ರೈಟ್. ಇದನ್ನು ಹೇಗೆ ಬರೆಯೋದು? 10 ಮೀಟ್ರ್ ಉದ್ದ ಇರೋದನ್ನು 2 ಸೆಂಟಿಮೀಟ್ರ್ ಬರ್ಕೊಂಡ್ರೆ 20 ಇರೋದನ್ನು ಕಾಮನ್ ಸೆನ್ಸು 4 ಬರಿಬೇಕಲ್ವೇ? ಅದನ್ನೇ ಮೀನಿಂಗ್ ಏನು, ಲೆಂತ್ ಪ್ರಪೋರ್ಷನಲ್ ಟು ಮ್ಯಾಗ್ನಿಟ್ಯೂಡ್. ಹಾಗಾದ್ರೆ ನಾನು ಈ 20ನ 4 ಸೆಂಟಿಮೀಟ್ರ್ ಬರಿತೀನಿ. ಆ್ಯರೋ ಯಾವ ಕಡೆಗೆ? ರೈಟ್ಗೇನೆ. ಯಾಕೆ ಹೇಳಿ? ಅದೂ ರೈಟಿಗೆ ಆ್ಯಕ್ಟ್ ಆಗ್ತಾ ಇದೆ. ಆ್ಯರೋ ರೈಟಿಗೆ ತೋರಿಸ್ಬೇಕು. ಆಬ್ವಿಯಸ್ಲಿ ಇದೆಷ್ಟಪ್ಪ? 30. 10 ಸೆಂಟಿಮೀಟ್ರು 2 ಆದರೆ 10 ಇದು ಡಬಲ್, ಇದು ತ್ರಿಬಲ್ ಅಲ್ವಾ? ತ್ರಿಬಲ್ ಆಗಲ್ಲ ಅಂದರೆ ಯಾಕಂದರೆ ಇದು ತ್ರಿಬಲ್ S, ಇದು ತ್ರಿಬಲ್. ನೀವು 10 ಸೆಂಟಿಮೀಟ್ರು 20 ಇದೇನಾಗುತ್ತೆ? ಇದು ಡಬಲ್ ಆಯಿತು. ಎವ್ರಿ 10 2 ಆದರೆ ಇದು 4 ಆದರೆ ಇದೇನಾಗಬೇಕು? 6 ಆಗಬೇಕು. ಯಾಕಂದರೆ ಇದರಲ್ಲಿ 10 3 ಸರಿ ಇದೆ. 10 + 10 + 10. ಪ್ರತಿ 10 2 + 2 + 2 ಎಷ್ಟಪ್ಪ? 6 ಸೆಂಟಿಮೀಟರ್ ಟು ದಿ ರೈಟ್.
ಹಾಗೆಯೇ ನೀವು 40 ಸೆಂಟಿಮೀಟರ್ ತಗೊಳ್ಳಿ. ಇಫ್ ಯು ಟೇಕ್ 40, ಅದನ್ನು ಡಿ ಅಂತ ಮಾರ್ಕ್ ಮಾಡಿದ್ದೀನಿ. 40ನಲ್ಲಿ 10 ಅನ್ನೋ 4 ಇದ್ದಾವೆ, 4. 10 + 10 + 10 + 10. ಹಾಗಾಗಿ 4 ಸಾರಿ 10 ಅಂದರೆ 4 2s 8 ಆಯಿತು. ಫಸ್ಟ್ ಪ್ರತಿ 10ಗೆ 2 ಆದರೆ 4 2s 8 ಸೆಂಟಿಮೀಟರ್ ಟುವರ್ಡ್ಸ್ ಯಾವುದಿದು ಲೆಫ್ಟು, ಇದು ಲೆಫ್ಟು. therefore now I write vector A. I take a scale and draw vector A. ಹಿಂಗೆ ಬರೀತೀನಿ. ಎಷ್ಟದು ಕಲರ್ ಚಾಕ್ ಪೀಸ್ ಬರೀತೀನಿ. This is magnitude, this is unit, this is direction, right? You have 3: magnitude, unit, direction. That's what I told you here, representation. Next, ಇದು ಫಸ್ಟ್ ಒನ್. ಸೆಕೆಂಡ್ ಒನ್, ಲೆಟ್ಸ್ ರೈಟ್ ಸೆಕೆಂಡ್ ಒನ್. ವಿ ಹ್ಯಾವ್ ನೇಮ್ಡ್ ಇಟ್ ಬಿ. ನೋಡಿ, ಇದು 2 ಸೆಂಟಿಮೀಟರ್ ಲೆಂತ್ ಬರೆದ್ರೆ ಇದೇನು ಬರೀಬೇಕಪ್ಪ? 4 ಸೆಂಟಿಮೀಟ್ರು. ಡಬಲ್ ಇದು 4 ಸೆಂಟಿಮೀಟರ್. ಸ್ವಲ್ಪ ಕಮ್ಮಿ ಬರೆದಿರೋಣ. 2 ಸೆಂಟಿಮೀಟರ್ ಇಷ್ಟು ಉದ್ದ ಇರಲ್ಲ, ಆ್ಯಕ್ಚುಲಿ ಇಷ್ಟೇ ಇರುತ್ತೆ ಅಲ್ವಾ? ನೋಡಿ, ಇದು ಒಂದು ಸ್ವಲ್ಪ ಡಬಲ್ ಅದಕ್ಕೆ. ದಿಸ್ ಇಸ್ 4 ಸೆಂಟಿಮೀಟರ್. ಅಗೇನ್ 4 ಸೆಂಟಿಮೀಟರ್ ರೈಟ್ ಅಂತ ನಾನು ಹೇಳಿದ್ರೆ, ಟುವರ್ಡ್ಸ್ ಯುವರ್ ರೈಟ್ ವೆನ್ ಯು ಆರ್ ವಾಚಿಂಗ್ ವಿಡಿಯೋ. 4 ಯೂನಿಟ್ ಮ್ಯಾಗ್ನಿಟ್ಯೂಡ್, ಸೆಂಟಿಮೀಟರ್ ಯೂನಿಟ್, ರೈಟ್ ಅನ್ನೋದು ಡೈರೆಕ್ಷನ್ನು. ಆ್ಯಂಡ್ ಥರ್ಡ್ ಒನ್, ಇಫ್ ಐ ರೈಟ್ ಸಿ, ವಿಚ್ ಈಸ್ ವ್ಯಾಲ್ಯೂ ಆ್ಯಕ್ಚುಲಿ ಎಷ್ಟು ಸಿಗೆ ವ್ಯಾಲ್ಯೂ 30 ಇದೆ. ಅದನ್ನು ನಾನು 6 ಸೆಂಟಿಮೀಟರ್ ಬರೀಬೇಕು. 6 ಸೆಂಟಿಮೀಟರ್ ಆಲ್ಸೋ ರೈಟ್. ನೋಡಿ, ಇದಕ್ಕಿಂತ 2 ಜಾಸ್ತಿ ಮಾಡಿದೆ. ಇನ್ನೊಂದು ಡಿ, ದಟ್ ಈಸ್ 8 ಸೆಂಟಿಮೀಟರ್. ದಟ್ಸ್ ಆಲ್ಸೋ ರೈಟ್. ಹೀಗೆ ರೈಟ್. 2 4 6 8 ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಓಹ್, ಇದು ಡಬಲ್ ಇದೆಯಾ? ವ್ಯಾಲ್ಯೂ ಡಬಲ್ ಇದೆ. ಇದು ತ್ರಿಬಲ್ ಇದೆಯಾ? ಇದಕ್ಕೆ ವ್ಯಾಲ್ಯೂ 3 ಟೈಮ್ಸ್ ಇದೆ. ಇದು ಕ್ವಾಡ್ರಪಲ್ ಅಂದರೆ ಇದರ 4 ಟೈಮ್ಸ್ ವ್ಯಾಲ್ಯೂ ಇದೆ. ಇದು ಎಷ್ಟು ಈಸಿ ನೋಡಿ ಅಲ್ವಾ? ಅಲ್ಲಿಗೆ ದಿ ಲೆಂತ್ ಆಫ್ ದಿ ಆ್ಯರೋ ಈಸ್ ಪ್ರಪೋರ್ಷನಲ್ ಟು ದಿ ಪ್ರಪೋರ್ಷನಲ್ ಟು ಅಂದರೆ ಅದಕ್ಕೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಅದಕ್ಕೆ ಸಮನಾಗಿ ಬರೀಬೇಕು. ನೀವು 100 ಕಿಲೋಮೀಟ್ರನ್ನ 100 ಕಿಲೋಮೀಟ್ರ್ ಹೇಳ್ಕೊಂಡು ಹೋಗೋಕ್ಕಾಗಲ್ಲ. ಲೆಂತ್ನ 100ನ ನೀವು 1 ಸೆಂಟಿಮೀಟರ್ ಅಂದ್ಕೊಂಡ್ರಿ. ಆವಾಗ 200 2 ಸೆಂಟಿಮೀಟರ್ಸ್, 300 3 ಸೆಂಟಿಮೀಟರ್ಸ್, 400 4 ಸೆಂಟಿಮೀಟರ್ಸ್ ಆ್ಯಂಡ್ ಸೋ ಆನ್. ಅಲ್ಲಿಗೆ ಲೆಂತ್ ಆಫ್ ದಿ ಆ್ಯರೋ ಈಸ್ ಪ್ರಪೋರ್ಷನಲ್ ಟು ಇಟ್ಸ್ ಮ್ಯಾಗ್ನಿಟ್ಯೂಡ್. ನಾನು 1 ಸೆಂಟಿಮೀಟ್ರನ್ನ ಇಷ್ಟುದ ಚಾಕ್ ಪೀಸ್ ತೊಗೊಂಡ್ರೆ 2 ಸೆಂಟಿಮೀಟ್ರು ಇವರು ಡಬಲ್ಲು. ಕಾಮನ್ ಸೆನ್ಸ್, ಆ್ಯಸ್ ಸಿಂಪಲ್ ಆ್ಯಸ್ ದಿಸ್ ಹಿಯರ್. ಆಮೇಲೆ ಇಲ್ಲೊಂದು ಸ್ಮಾಲ್ ಮಿಸ್ಟೇಕ್ಸ್ ಪರ್ಪಸ್ಫುಲಿ ಮಾಡಿದ್ದೀನಿ ನಾನು. ಏನು ಹೇಳಿದ್ದು ನೋಡೋಣ, ಲೆಂತೇನೋ ಇದರ 8 ಟೈಮ್ಸ್ ಬರೆದಿದ್ದೀನಿ, ಅಂದರೆ ಇದರದ್ದು 4 ಟೈಮ್ಸು, ಅಂದರೆ 4 2s 8 ಆಗಿದೆ. ಆದರೆ ಡೈರೆಕ್ಷನ್ ಲೆಫ್ಟ್ ಬರೀಬೇಕಲ್ವೇ? ಸೊ ಇದು ತೆಗೆದುಬಿಟ್ಟು ಡೈರೆಕ್ಷನ್ ಹಿಂಗೆ ಹಾಕೋಬೇಕು. ಹಿಂಗೆ ಅಲ್ಲ ಸರ್, ನೀವು ಇಲ್ಲಿಂದ ಬರೀಬೇಕಿತ್ತು, ಇಷ್ಟು ಇದೇ ಆ ಕಡೆಗೆ ಜಾಸ್ತಿ ಬರೋದಲ್ಲ, ಇಲ್ಲಿಂದ ಹಿಂದಕ್ಕೆ ಬರೀಬೇಕು, ಹಾಗೇನಿಲ್ಲ. ನೀವು ಇದೇ ಯಾರೋ ತೊಗೊಂಡಾಗ ಇಲ್ಲಿ ಇಟ್ಕೊಳ್ಳಿ, ಏನೂ ಚೇಂಜಸ್ ಇಲ್ಲ. ತೊಗೊಂಡಾಗ ಇಲ್ಲಿ ಶಿಫ್ಟ್ ಮಾಡ್ಕೊಳ್ಳಿ, ಏನು ಹಿಂದೆ ಮುಂದೆ ಏನು ಬೇಕಾದ್ರೂ ಮಾಡ್ಬೋದು. ನಾನು ಇಲ್ಲಿ ನಿಂತ್ಕೊಂಡು ದಿಸ್ ಈಸ್ ಮೈ ಸೌತ್ ಅಂತೀನಿ, ಇಲ್ಲಿ ಹೋಗ್ತೇನೆ ಮೈ ಸೌತ್, ಇಲ್ಲಿಗೆ ಬರ್ತೇನೆ ಮೈ ಸೌತ್, ಎಲ್ಲಿ ಹೋದರೂ ಸೌತೆ. ಈ ಡೈರೆಕ್ಷನ್ ಎಲ್ಲ ಒಂದೇ ಅದು. ಹಾಗಾಗಿ ಇಲ್ಲಿಂದ ಇನ್ನು ಎಲ್ಲಿಗಾದರೂ ಶಿಫ್ಟ್ ಮಾಡ್ಕೊಂಡು ಹೋಗಿ, ದೇರ್ ಇಸ್ ನೋ ಚೇಂಜ್ ಇನ್ ದಿ ವೆಕ್ಟರ್ ಅನ್ಲೆಸ್ ಯು ಚೇಂಜ್ ಲೆಂತ್ ಆ್ಯಂಡ್ ಡೈರೆಕ್ಷನ್. ಇದನ್ನೇ ಸ್ವಲ್ಪ ಹೀಗೆ ಇದರದ್ದು ಫ್ರಂಟ್ನ ಹೆಡ್ನ ಒಂಚೂರು ಲಿಫ್ಟ್ ಮಾಡಿ ಹೀಗೆ ಮೂತಿ ಚೇಂಜ್ ಮಾಡೋದು. ನೋಡಿ, ಈಗ ಚೇಂಜ್ ಆಯಿತು ಡೈರೆಕ್ಷನ್. ದಿಸ್ ಡಿಫ್ರೆಂಟ್ ವೆಕ್ಟರ್, ಇದು ಡಿಫ್ರೆಂಟ್ ವೆಕ್ಟರ್. ಆದರೆ ಇಲ್ಲಿ ಇದನ್ನು ಹಿಂಗಿಟ್ಕೊಳ್ಳಿ, ಎಲ್ಲೇ ಇಟ್ಟರೂ ಇದರ ವ್ಯಾಲ್ಯೂ ಚೇಂಜ್ ಆಗಲ್ಲ. ನೀವು ಇದರದ್ದು ಲೆಂತು ಬರೆದು ಸೇಮ್ ಲೆಂತ್ ತೊಗೊಂಡು ಎಲ್ಲೇ ಇಡಿ, 2 ಸೆಂಟಿಮೀಟರ್ ಇಲ್ಲಿ ಬರೀರಿ, 2 ಸೆಂಟಿಮೀಟರ್ ಇಲ್ಲಿ ಬರೀರಿ, 2 ಸೆಂಟಿಮೀಟರ್ ಇಲ್ಲಿ ಬರೀರಿ, 2 ಸೆಂಟಿಮೀಟರ್ ಇಲ್ಲಿ ಬರೀರಿ, ಎಲ್ಲೇ ಬರೀರಿ, ಡೈರೆಕ್ಷನ್ ಅದನ್ನೇ ಯೂಸ್ ಮಾಡೋವರೆಗೂ ಇದು ಚೇಂಜ್ ಆಗಲ್ಲ. ಹಾಗಾದರೆ ವೆಕ್ಟರ್ನ ಎಲ್ಲಿ ಬೇಕಾದರೂ ಶಿಫ್ಟ್ ಮಾಡ್ಕೊಂಡು ಹೋಗ್ಬೋದು, ಎಲ್ಲಿ ಬೇಕಾದರೂ ಬರ್ಕೋಬೋದು ಇದನ್ನು ಡೈರೆಕ್ಷನ್. ಆ್ಯಂಡ್ ಈ ಮೆಥಡ್ ಆಫ್ ರೆಪ್ರೆಸೆಂಟೇಷನ್ has a tremendous application in physics, and it simplifies the way we represent quantities, deal with them effectively, simplifies the concepts effectively. More than one physical quantities ಒಟ್ಟಿಗೆ ತಗೊಂಡಾಗ ಡೈರೆಕ್ಷನ್ ಇರುವಂಥದ್ದು ಈ ಮೆಥಡ್ ಆಫ್ ರೆಪ್ರೆಸೆಂಟೇಷನ್ ಹ್ಯಾಸ್ ಟ್ರೆಮೆಂಡಸ್ ಅಪ್ಲಿಕೇಶನ್,
ವೆರಿ ಸಿಗ್ನಿಫಿಕೆಂಟ್ ಮೆಥಡ್ ಆಫ್ ರೆಪ್ರೆಸೆಂಟೇಷನ್ ದಿಸ್ ಒನ್, ವೆಕ್ಟರ್ಸ್. ಈ ಥರ ನಾವು ವೆಕ್ಟರ್ಸ್ನ ಬರಿತೀವಿ. ಆಮೇಲೆ ಚಿಲ್ಡ್ರನ್, ನೀವು ಬರೀ ವ್ಯಾಲ್ಯೂ ಬರೋದು ತೋರಿಸ್ಬೇಕು. ವೆಕ್ಟರ್ದು ಬರೀ ವ್ಯಾಲ್ಯೂ ಬರೋದು ತೋರ್ಸೋಕ್ಕೆ ನಾವೇನು ಕರೆಯೋಣ? ಮ್ಯಾಗ್ನಿಟ್ಯೂಡ್. ನೋಡಿ ಇಲ್ಲಿ ಬರೀತೀನಿ ನಾನು ಲಾಸ್ಟ್ಗೆ. ಐ ರೈಟ್ ಹಿಯರ್, ದಿಸ್ ಈಸ್ ವೆಕ್ಟ್ ಇಂಪಾರ್ಟೆಂಟ್, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ಸ್. ಮ್ಯಾಗ್ನಿಟ್ಯೂಡ್, ವಾಟ್ ಇಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್? ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಅಂದರೆ ವ್ಯಾಲ್ಯೂ. ಹೌ ಡು ಯು ರೆಪ್ರೆಸೆಂಟ್ ಮ್ಯಾಗ್ನಿಟ್ಯೂಡ್ ಆಫ್ ನೋಡಿ ಹಿಂಗೆ ಬರೆದ್ರೆ ನೀವು ವೆಕ್ಟರ್ ಎ ಅಂತ ಓದಬೇಕು. ವೆಕ್ಟರ್ ಎ, ಅದನ್ನು ವರ್ಡ್ಸ್ನಲ್ಲಿ ವೆಕ್ಟರ್ ಎ ಅಂತ ಬರೆದಂಗೆ. ಪ್ರತಿ ಸಾರಿ ವೆಕ್ಟರ್ ನೋಡಿ ಎಷ್ಟು ಲೆಟರ್ಸ್ ಇದೆ, 1 2 3 4 5 ಲೆಟರ್ಸ್ ಬರೆಯೋದೇ ಬೇಕಾಗೋದಿಲ್ಲ. ವೆಕ್ಟರ್ ಎ ಈಸ್ ರಿಟನ್ ಆಸ್ ನೋಡಿ ಹೀಗೆ ಬರೋದು, ಹೀಗೆ ಹಾಕಿ ಹಿಂಗೆ ಬರೆಯೋದು, ಹಿಂಗೆ. ಹೌ ಡು ಯು ರೈಟ್ ದಿಸ್? ಆರ್ ಇದನ್ನು read as modulus of vector A. Modulus of vector A. How do you read? Modulus ಅಂದರೆ ವ್ಯಾಲ್ಯೂ, ಮ್ಯಾಗ್ನಿಟ್ಯೂಡ್ ಅಂತ ಇನ್ನೊಂದು ವರ್ಡ್. ಮ್ಯಾಗ್ನಿಟ್ಯೂಡ್ ಆಫ್ ಎನ 2 ಲೈನ್ಸ್ ಬರೆಯೋದನ್ನು ನಾವು ಮಾಡ್ಯುಲಸ್ ಅಂತೀವಿ. ಇದನ್ನು ನೀವು ಸಾಮಾನ್ಯವಾಗಿ ಮ್ಯಾಥ್ಸ್ ಆಲ್ರೆಡಿ ಯೂಸ್ ಮಾಡಿದ್ದೀರಾ. -4 ಅಂತ ಒಂದಿದೆ, ಏನೋ ರೀಸನ್ಗೆ ಮೈನಸ್ ಬಂದಿದೆ. ಮೈನಸ್ಗೆ ಒಂದು ಫಿಸಿಕಲ್ ಮೀನಿಂಗ್ ಇದೆ. ಅದು ನೀವು ಮಾತಾಡ್ತಿರೋ ಒಂದು ಸಿಚುವೇಷನ್ನಲ್ಲಿ ಡಿಕ್ರೀಸ್ ಆಗಿದ್ದರೆ, ಉಲ್ಟಾ ಇದ್ದರೆ, ಆ ಥರ ಏನೋ ಒಂದು ಚೇಂಜ್ ಆಗಿದ್ದರೆ ಅವಾಗ ಮೈನಸ್ ಬರೋದು ತೋರಿಸ್ತೀವಿ. ನೀವು ಆ ಬದಲಾವಣೆ ಹೇಳಲಿಲ್ಲ, ಬರೀ ವ್ಯಾಲ್ಯೂ ಮಾತ್ರ ಬೇಕು. ಡಿಕ್ರೀಸ್ ಇನ್ ಟೆಂಪರೇಚರ್ ಆಫ್ ಮಿಲ್ಕ್ 4 ಡಿಗ್ರಿ ಸೆಂಟಿಗ್ರೇಡ್ ಅಂತ ಇದೆ ಅಂತ ಇಟ್ಕೊಳ್ಳಿ. ಒಂದು ಸ್ಟೇಟ್ಮೆಂಟ್ ಇದೆ ನೋಡಿ, ನಾನು ಮಿಲ್ಕ್ನ ಕಾಯಿಸಿಟ್ಟಿದ್ದೆ, 4 ಡಿಗ್ರಿ ಕಮ್ಮಿ ಆಗಿದೆ. ಅದನ್ನು ಹೇಳೋದು ಹೇಗೆ ಮ್ಯಾಥ್ಸ್ನಲ್ಲಿ? -4 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟೇ, ಸಿಂಪಲ್. ಅವಾಗ ನೋಡಿದ್ರೆ ಅರ್ಥ ಆಗುತ್ತೆ, ಓಹೋ ಕಮ್ಮಿ ಆಗಿದೆ. ಅದು ಕಮ್ಮಿನಾದರೂ ಆಗಲಿ ಜಾಸ್ತಿನಾದರೂ ಆಗಲಿ, ಎಷ್ಟು ಚೇಂಜ್ ಎಷ್ಟು ಅಂದರೆ ಬರೀ 4. ನನಗೆ ಬರೀ 4 ಬೇಕಾದಾಗ -4ನ ಹಿಂಗೆ ಬರಿತೀವಿ. ಹಿಂಗೆ ಬರೆದ ಅರ್ಥ ಏನು? ಐ ವಾಂಟ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಇನ್ ಮೈ ಸಿಚುವೇಶನ್ ಆರ್ ಎಕ್ಸ್ಪ್ಲನೇಷನ್. ಐ ನೀಡ್ ನಾಟ್ ಬಾದರ್ ಅಬೌಟ್ ಮೈನಸ್ ಸೈನ್ ಟೈಮ್ ಬೀಯಿಂಗ್ ಫಾರ್ ನೌ. ಈಗ ನನಗೆ ಬೇಕಾಗಿಲ್ಲ, ಮುಂದೆ ಬೇಕಾಗ್ಬೋದು. ನನಗೆ ಈಗ ಮೈನಸ್ ಸೈನ್ ಬೇಕಾಗಿಲ್ಲ, ಬರೀ ವ್ಯಾಲ್ಯೂ. ಹಾಗಾದರೆ ಬರೀ ವ್ಯಾಲ್ಯೂ ಬರೆಯೋದು ಹೆಂಗೆ? ಬರೀ ವ್ಯಾಲ್ಯೂ 4, ಅದನ್ನು ಹಿಂಗೆ ಬರಿತೀವಿ. ಇದನ್ನ ಸಾರ್ ಬರೀ 4 ಬರಿಬೋದಲ್ಲ, ಇದೆಲ್ಲ ಯಾಕೆ ಬರೀಬೇಕು ಅಂದರೆ ಇದು ಮೈನಸ್ ಆ್ಯಕ್ಚುಲಿ. ಆದರೆ ನಾನೀಗ ಬರೀ 4 ತೊಗೊಳ್ತಾ ಇದ್ದೀನಿ, ಬರೆದ್ರೆ ಗೊತ್ತಾಗುತ್ತೆ ನೋಡೋರಿಗೆ ಏನು ಗೊತ್ತಾಗುತ್ತೆ, ಆ್ಯಕ್ಚುಲಿ ಇದು -4, ಅದನ್ನು ನಾನು ಬರೀ 4 ಕನ್ಸಿಡರ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ. ಹಾಗೆ ಇದನ್ನು ಮಾಡ್ಯುಲಸ್ ಎ ಆರ್ ನೋಡಿ ಹೀಗೂ ಬರಿಬೋದು. ಹೀಗೆ ಬರೆದು ಹೀಗನ್ನ ಆರ್ ಎ ಬರೀ ಹಿಂಗೆ ಬರೆದ್ರು ಆಯಿತು. ಇಷ್ಟೆಲ್ಲ ಬರೆಯೋಕ್ಕೆ ಬದಲಾಗಿ ಎ ಬರೋದು, ಅದ್ರ ಮೇಲೆ ಒಂದು ಆ್ಯರೋ ಹಾಕಿ, ಆ ಪಕ್ಕದಲ್ಲಿ 2 ಲೈನ್ಸ್ ಬರೋದು, ಆ 2 ಲೈನ್ಸ್ ಮಧ್ಯೆ ಇದನ್ನು ಬರೋದು, ಇವೆಲ್ಲ ಮಾಡಲಿಕ್ಕೆ ಬದಲಾಗಿ ಎಷ್ಟು ಅಟೆಂಪ್ಟ್ಸು? 1 2 3. ಮಾಮೂಲಿ ಎ ಬರೀತೀರಾ, ಇಲ್ಲೂ ಬರೀತೀರಾ. ನೋಡಿ ಇದು ಬರಿಬೇಕು 3 ಅವಾಯ್ಡ್ ಮಾಡಿ ಬರೀ ಎ ಬರೆದ್ರು ಸಾಕು. ಅಲ್ಲ ಸಾರ್, ಮೊದಲೇ ಒಂದೇ ಸರಿ ಹೇಳಿದ್ರೆ ಸಾಕಾಗ್ತಿರ್ಲಿಲ್ವಾ? ಇದನ್ನೇ ಹೇಳಿದ್ರೆ ಎಲ್ಲ ಯಾಕೆ ಬೇಕು? ಸಮ್ಟೈಮ್ಸ್ ಇದು ಅವಶ್ಯಕತೆ ಇದೆ. ಸುಮ್ಮನೆ ಹೀಗೆ ಬರೆದುಬಿಟ್ರೆ ಅದು ವೆಕ್ಟರ್ ಆಗಿತ್ತೋ ಇಲ್ಲವೋ ಗೊತ್ತಿಲ್ವಲ್ಲ. ಹಿಂಗೆ ಬರೆದ್ರೆ ಗೊತ್ತಾಗುತ್ತೆ, ಓ ಇದು ವೆಕ್ಟರು, ಅದರ ವ್ಯಾಲ್ಯೂ ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ದೀನಿ ನಾನೀಗ ಅಂತ ಹೇಳಿದಲ್ಲ. ಹಾಗಾಗಿ ಎಲ್ಲದಕ್ಕೂ ಒಂದು ಯೂಸ್ ಇಲ್ಲದೆ ಅವರೇ ಯೂಸ್ ಮಾಡ್ತಿರ್ಲಿಲ್ಲ. ಹಾಗಾಗಿ ಅವ್ರು ನಿಮಗೆ ಹೇಳ್ತಾರೆ, ಚಿಲ್ಡ್ರನ್ ಬುಕ್ಕಲ್ಲಿ ಹೇಳ್ತಾರೆ ನಿಮಗೆ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ಸ್ ಈಸ್ ರಿಟರ್ನ್ ಆ್ಯಸ್ ವೆಕ್ಟರ್. ನೋಡಿ ಇದನ್ನು ಬರೆದಾಗ ವೆಕ್ಟರ್ ಎ ಅಂತ ಓಡಿಸಲು ಬರೀಬಾರ್ದು, ವೆಕ್ಟರ್ ಎ ಅಂತ ಬರೀಬಾರ್ದು. ಓದುವಾಗ ಇದನ್ನೇ ವೆಕ್ಟರ್ ಎ ಅಂತ ಓದಬೇಕು. ಈಸ್ ರಿಟರ್ನ್ ಆ್ಯಸ್ 2 ಲೈನ್ಸ್ ಪ್ಯಾರಲೈನ್ಸ್ ಮಧ್ಯೆ ವೆಕ್ಟರ್ ಎ ಬರೆಯೋದು. ಇಸ್ ರಿಟರ್ನ್ ಆ್ಯಸ್ ಮಾಡ್ಯುಲಸ್ ಆಫ್ ಎ. ಈ ಥರ ಬರೆದ್ರೆ ಬರೀ ವ್ಯಾಲ್ಯೂ ತೊಗೋಬೇಕು. ವಿಚ್ ಮೀನ್ಸ್ ನೋಡಿ ಇಲ್ಲಿ ನಾನು ಹೀಗೆ ಬರೆದೆ ಅಂತ ಇಟ್ಕೊಳ್ಳಿ, ಹೀಗೆ ಅಥವಾ ಹೀಗೆ ಬರೆದೆ. ಸೊ ವಾಟ್ ಯು ರೈಟ್? 2 ಅಷ್ಟೇ. ನೋಡಿ ಇದನ್ನು ಬರೆಯಲ್ಲ ನಾನು, ಇದನ್ನು ದಿಸ್ ಇಸ್ ನಾಟ್ ರಿಕ್ವೈರ್ಡ್ ನನಗೀಗ. ಬರೀ 2 ಏನು ಸೆಂಟಿಮೀಟ್ರ್ ಬರೀಬೇಕು, 2 ಸೆಂಟಿಮೀಟ್ರ್ ಅಷ್ಟೇ. ನಾನು ಡೈರೆಕ್ಷನ್ ಹೇಳಲಿಲ್ಲ ಅಂದರೆ ಅದು ಬರೀ ಏನಾಗಿರುತ್ತೆ, ಮ್ಯಾಗ್ನಿಟ್ಯೂಡ್. ವೆಕ್ಟರ್ ಆಗಿಲ್ಲ ಅಂತಲ್ಲ, ವೆಕ್ಟ್ರೇ ಅದು. ವೆಕ್ಟರ್ ಡೈರೆಕ್ಷನ್ ತೊಗೊಂಡಿಲ್ಲ ನಾನು, ಬರೀ ವ್ಯಾಲ್ಯೂ ಕನ್ಸಿಡರ್ ಮಾಡಿದ್ದೀನಿ. ಹೀಗೆ ಅದ್ರ ಮೀನಿಂಗ್ ಸಿಗುತ್ತೆ. ಅಲ್ಲಿಗೆ
ಮ್ಯಾಗ್ನಿಟ್ಯೂಡ್ನ ಬರೆಯುವಾಗ ಇನ್ನು ಮುಂದೆ ಆ ಲೆಟರ್ ಓವರ್ ಆ್ಯರೋ ಬರೆದು 2 ಲೈನ್ಸ್ ಹಾಕ್ಬಿಡ್ತೀರಾ, ದಟ್ ಈಸ್ ಮ್ಯಾಗ್ನಿಟ್ಯೂಡು ಅಂದರೆ ವ್ಯಾಲ್ಯೂ. ಅದನ್ನು ಹೀಗೂ ಬರಿಬೋದು, ಹೀಗಾದರೂ ಬರಿಬೋದು, ಹೀಗಾದರೂ ಬರಿಬೋದು. ದಿಸ್ ಹೌ ವಿ ರೆಪ್ರೆಸೆಂಟ್ ವೆಕ್ಟರ್ಸ್. ದೇರ್ ಆರ್ 2 ways in which we can represent vectors. ಒಂದ್ಸರಿ ಕ್ವಿಕ್ ರಿವೈಸ್ ಮಾಡೋಣ. There are 2 ways. One, geometrical representation, wherein we represent a vector by using a directed line segment, initial point, terminal point. ಸೊ ಒ ಪಿ ನೋಡಿ ಹಿಂಗೂ ಬರಿಬೋದು, ಒ ಪಿ ಆದರೂ ಬರಿಬೋದು, ಇದಾದರೂ ಬರೀ. ಈ ಥರ ಬರೆದ್ರೆ ಅನಾಲಿಟಿಕಲ್ ರೆಪ್ರೆಸೆಂಟೇಷನ್, ಈ ಥರ ಬರೆದ್ರೆ ಜೊಮೆಟ್ರಿಕಲ್, ಈ ಥರ ಬರೆದ್ರೆ ಜೊಮೆಟ್ರಿಕಲ್, ಅದನ್ನೇ ಈ ಥರ ಬರೆದ್ರೆ ಅನಾಲಿಟಿಕಲ್. ಅಲ್ಲಿ ಲೆಟರ್ಸ್ ಬರೆಯೋದು. ಇದನ್ನು ಈ ಥರ ಬರೆಯೋದು ಇನ್ನೂ ಯೂಸ್ಫುಲ್. ಇದು ಇನಿಷಿಯಲ್ ಪಾಯಿಂಟ್, ಟರ್ಮಿನಲ್ ಪಾಯಿಂಟ್, ಹಾಗೆ ಟೇಲ್ ಹೆಡ್, ಇವೆಲ್ಲ ತುಂಬ ಇಂಪಾರ್ಟೆಂಟ್ ವರ್ಡ್ಸ್ ವಿಚ್ ಯು ನೀಡ್ ನೆಕ್ಸ್ಟ್. ಆ್ಯಂಡ್ ಅದನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು. ಬರೆಯೋದು ಹೇಗೆ? ಡಿಸ್ಪ್ಲೇಸ್ಮೆಂಟ್ 10 ಮೀಟರ್ ರೈಟಿಗೆ, 20 ಮೀಟರ್ ರೈಟಿಗೆ, 30 ಮೀಟರ್ ರೈಟಿಗೆ, 40 ಮೀಟರ್ ಲೆಫ್ಟಿಗೆ. ಬರೆಯುವಾಗ ನಾವು ರಿಲೇಟಿವ್ ಆಗಿ ಲೆಂತ್ ಚೂಸ್ ಮಾಡಬೇಕು. ದಟ್ಸ್ ವಾಟ್ ವಿ ಮೀನ್ ಬೈ ಸೇಯಿಂಗ್ ಲೆಂತ್ ಆಫ್ ದಿ ವೆಕ್ಟರ್ ಈಸ್ ಪ್ರಪೋರ್ಷನಲ್ ಟು ದಿ ಮ್ಯಾಗ್ನಿಟ್ಯೂಡ್. ಎಷ್ಟು ವ್ಯಾಲ್ಯೂ ಇದೆ ಅನ್ನೋದ್ರ ಮೇಲೆ ಲೆಂತ್ ಚೂಸ್ ಮಾಡಬೇಕು. ಎಷ್ಟು ಬೇಕಾದ್ರೆ ಒಂದನ್ನ ಸುಮ್ಮನೆ ಈಗ ನೀವು ಆಕ್ವರ್ಡಾಗಿ ಇದನ್ನೇ 20 ಸೆಂಟಿಮೀಟರ್ ಬರ್ಕೊಬಿಡೋದು, ಇದನ್ನೇ 2 ಸೆಂಟಿಮೀಟರ್ ಬರೆಯೋದು, ಅದು ಆಕ್ವರ್ಡ್ ಆಗಲ್ವೇ? ಕಮ್ಮಿ ಲೆಂತ್ನೇ ಜಾಸ್ತಿ ಬರ್ಕೊಬಿಡೋದು, ಜಾಸ್ತಿ ಲೆಂತ್ ಕಮ್ಮಿ ಬರ್ಕೊಬಿಡೋದು, ತಪ್ಪಾಗಲ್ವ? ಅದಕ್ಕೆ ಏನು ಮಾಡ್ತೀವಿ ನಾವು? ಲೆಂತ್ ವ್ಯಾಲ್ಯೂ ಎಷ್ಟಿದೆಯೋ ಅಕಾರ್ಡಿಂಗ್ಲಿ ವಿ ಯೂಸ್ ಲೆನ್ಸ್. ನೋಡಿ ನಾನೇನು ಮಾಡಿದೆ? ವೆರಿ ಸಿಂಪಲ್. ವೆಕ್ಟರ್ ಎ 2 ಸೆಂಟಿಮೀಟ್ರ್ ಲಾಂಗ್ ಬರೆದೆ, 2 ಸೆಂಟಿಮೀಟ್ರು 10 ಮೀಟರ್ ದೂರ ಹೋಗಿರೋದನ್ನ 2 ಸೆಂಟಿಮೀಟ್ರ್ ತೊಗೊಂಡೆ, 20 ಮೀಟ್ರ್ ಹೋಗಿರೋದನ್ನು 4 ಸೆಂಟಿಮೀಟ್ರ್ ತೊಗೊಂಡೆ, 30 ಮೀಟ್ರು 6 ಸೆಂಟಿಮೀಟ್ರ್. ಹಾಗೆ ಈಗ ಸರ್ 2 ಮೀಟ್ರ್ ಆಯಿತು. ನೀವು ಕೆಲವರು ಯೋಚನೆ ಮಾಡ್ಬೋದು ಲೆಂತಿಗೆ ಮಾತ್ರ ಹೆಂಗೆ ಬರೆಯೋದು ಅಂತ ಅಂದ್ಕೊಬಿಟ್ಟಿರ್ತೀರ. ಆದರೆ ನಾನು ಇನ್ನೊಂದು ತೋರಿಸ್ತೀನಿ ನೋಡಿ ನಿಮಗೆ. ಏನು ತೋರಿಸ್ತೀನಿ? ಈಗ ಆಲ್ರೆಡಿ ನೀವು ಹಿಂದಿನ ಚಾಪ್ಟರ್ನಲ್ಲಿ ವೆಲಾಸಿಟಿ ಕಲ್ತ್ಕೊಬಂದಿದ್ದೀರ. ವೆಲಾಸಿಟಿ ಇಸ್ ಅ ವೆಕ್ಟರ್ ಕ್ವಾಂಟಿಟಿ, ಐ ಟೋಲ್ಡ್ ಯು. ಒಂದು ಬಾಡಿ ಮೂವ್ ಆಗ್ತಿದೆ, ವೆಲಾಸಿಟಿ ಆಫ್ ಫಸ್ಟ್ ಬಾಡಿ, ವೆಲಾಸಿಟಿ ಆಫ್ ಬಾಡಿ ಸೇ ಒಂದು ಕಾರು ಹೈವೇನಲ್ಲಿ ಹೋಗ್ತಾ ಇದೆ. ಫಸ್ಟ್ ಕಾರ್ ಎ, ವೆಲಾಸಿಟಿ ಆಫ್ ಕಾರ್ 1 ಇದು ಕಾರ್ 2, ಇದು ಕಾರ್ 3, ಇದು ಕಾರ್ 4, 4 ಕಾರ್ ಹೋಗ್ತಿದೆ. ಒಂದು ಕಾರು 30 ಮೀಟರ್ ಪರ್ ಸೆಕೆಂಡಲ್ಲಿ ಹೋಗ್ತಾ ಇದೆ, ಇನ್ನೊಂದು 40 ಮೀಟರ್ ಪರ್ ಸೆಕೆಂಡ್ ಹೋಗ್ತಾ ಇದೆ, ಇನ್ನೊಂದು 50 ಮೀಟರ್ ಪರ್ ಸೆಕೆಂಡ್ ಹೋಗ್ತಾ ಇದೆ. ನೋಡಿ ಇಲ್ಲ ಇದೆಷ್ಟು? 30, 40, 50. ಓಕೆ ರೈಟ್, 50 ಮೀಟ್ರ್ ಪರ್ ಸೆಕೆಂಡ್ ಹೋಗ್ತಾ ಇದೆ. ಇದು 60 ಮೀಟ್ರ್ ಪರ್ ಸೆಕೆಂಡಲ್ಲಿ ಹೋಗ್ತಾ ಇದೆ. ಇದು 3 ರೈಟ್ಗೆ, ಇದು ಲೆಫ್ಟಿಗೆ. ಆಯಿತಾ? ನಾನು ಹಾಗಾದರೆ ಈಗ ಈ 3 ವ್ಯಾಲ್ಯೂಸ್ಗಳನ್ನು ಬರೀಲಿಕ್ಕಾಗಿ ನಾನು ಏನು ಮಾಡ್ತೀನಿ? ಒಂದು ಸರ್ಟನ್ ಲೆಂತ್ನ ಚೂಸ್ ಮಾಡ್ತೀನಿ. ಲೆಂತ್ ಚೂಸ್ ಮಾಡೋದು ಹೇಗೆ? ಈಗ 30ನೇ 1 ಅಂತ ಕರೆಯೋಕೆ ಹೋಗಲ್ಲ ನಾನು. ಅವಾಗೇನು ಮಾಡ್ತೀನಿ? ನಾನು ಕನ್ವೀನಿಯೆಂಟಾಗಿ ಲಾಜಿಕಲ್ಲ ಯೂಸ್ ಮಾಡ್ತೀನಿ, ಸ್ವಲ್ಪ ತಲೆ ಯೂಸ್ ಮಾಡ್ತೀನಿ ನಾನೀಗ. ನಂದು ತಲೆ ಏನದು ನೋಡಿ. ಲೆಟ್ 10 ಮೀಟರ್ ಪರ್ ಸೆಕೆಂಡ್ ಬಿ ಈಕ್ವಲ್ಸ್ ಟು 1 ಸೆಂಟಿಮೀಟರ್, ಬಿ ಈಕ್ವಲ್ ಟು 1 ಸೆಂಟಿಮೀಟರ್. 10 ಮೀಟರ್ ಪರ್ ಸೆಕೆಂಡ್ ಬಿ ಈಕ್ವಲ್ ಟು 1 ಸೆಂಟಿಮೀಟರ್. 10 ಮೀಟರ್ ಪರ್ ಸೆಕೆಂಡ್ನ 1 ಸೆಂಟಿಮೀಟರ್ ತೊಗೊಂಡ್ರೆ ಆ 10 ನಾವು ಎಷ್ಟಿದಾವೆ? ಇಲ್ಲಿ 3, 30, ಇಲ್ಲಿ 4 10, ಇಲ್ಲಿ 5 10, ಇಲ್ಲಿ 6 10. ಹಾಗಾದರೆ ನಾನು ಈ 30 ಮೀಟ್ರ್ ಪರ್ ಸೆಕೆಂಡ್ನ ಇಲ್ಲಿ ಎಷ್ಟು ಬರೀಬೇಕಪ್ಪ ನೋಡಿ. 1 10 ಅಂದರೆ 1 ಆದರೆ 3 10 ತೊಗೊಂಡ್ರೆ 3 ಸೆಂಟಿಮೀಟ್ರು, 3 ಸೆಂಟಿಮೀಟರ್ಸ್. ಇದು 4 10s ಇದೆ, 4 ಸೆಂಟಿಮೀಟರ್ಸ್. 5 10s ಇದೆ, 5 ಸೆಂಟಿಮೀಟರ್ಸ್. ಬಿಕಾಸ್ ಫಾರ್ ಎವ್ರಿ 10 1 ಸೆಂಟಿಮೀಟರ್ ತೊಗೋಬೇಕು. ಇದು 6 ಸೆಂಟಿಮೀಟ್ರು, ಯಾಕಂದರೆ 6 ಸೆಂಟಿಮೀಟರ್ಸ್. ಇದು ಲೆಫ್ಟು, ಮಿಕ್ಕಿದೆಲ್ಲ ರೈಟು. ಸೊ ನಾನೀಗ ಸ್ಕೇಲ್ ತೊಗೊಂಡೆ, ಇದನ್ನೇ ಸ್ಕೇಲ್ ಅಂತ ಇಟ್ಕೊಳ್ಳಿ. ಸ್ಕೇಲ್ ತೊಗೊಂಡು ಹಿಂಗೆ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಐ ರೈಟ್ ಫಸ್ಟ್ ವ್ಯಾಲ್ಯೂ ವಿಚ್ ಇಸ್ ವೆಕ್ಟರ್ ಎ. ವಾಟ್ ಇಸ್ ದಿ ವ್ಯಾಲ್ಯೂ ಆಫ್ ವೆಕ್ಟರ್ ಎ? 30 ಮೀಟರ್ ಪರ್ ಸೆಕೆಂಡ್. ಯಾವ ಕಡೆಗೆ? ರೈಟ್. ಆ 30 ಮೀಟರ್ ಪರ್ ಸೆಕೆಂಡ್ ರೈಟ್ನ ನಾನು ಏನು ಬರಿತಾ ಇದ್ದೀನಿ? ಈಕ್ವಲ್ಸ್ ಟು 3 ಸೆಂಟಿಮೀಟರ್ಸ್ ರೈಟ್. 3 ಸೆಂಟಿಮೀಟರ್ ರೈಟ್ ಅನ್ನೋದು ಆ್ಯರೋ. ಸೊ ಆ ರೈಟ್ ನೋಡಿ 1 2 3. ಸೊ ರೈಟ್ 3 ಸೆಂಟಿಮೀಟರ್ಸ್. ಪುಟ್ ಆ್ಯರೋ. ಇವೆಲ್ಲ ಬೇಕಿಲ್ಲ, ಈ ಮಾರ್ಕ್ ಬೇಕಿಲ್ಲ. 3 ಸೆಂಟಿಮೀಟರ್. ದಿಸ್ ಇಸ್ 30 ರೈಟ್. 3 ಸೆಂಟಿಮೀಟರ್ಸ್. ಓಕೆ, 3 ಸೆಂಟಿಮೀಟರ್ಸ್ enough. Second one B, that is 40 meter per second. That is also right. So what should I do? 4 centimeter. ಯಾವ ಕಡೆಗೆ? ಅದು ರೈಟು.
ಸೊ ರೈಟ್ ನೋಡಿ 1 2 3 4 ಸೆಂಟಿಮೀಟರ್, ಒಂಚೂರು ಜಾಸ್ತಿ ಮುಂದೆ 1 ಸೆಂಟಿಮೀಟರ್ ಜಾಸ್ತಿ, ಇಷ್ಟಿಲ್ಲ ಒಂಚೂರು ಕಮ್ಮಿ 4 ಸೆಂಟಿಮೀಟರ್. ಸೊ ನೋಡಿ ಇದು 1 2 3 4, ಇದು 4 ಸೆಂಟಿಮೀಟರ್, 4 ಸೆಂಟಿಮೀಟರ್, ಇದು 4 ಸೆಂಟಿಮೀಟರ್, ದಿಸ್ ಈಸ್ 3 ಸೆಂಟಿಮೀಟರ್, ಜೋರಾಗಿ ಬರ್ತಾರೆ ನಾನು 4 ಸೆಂಟಿಮೀಟರ್, ದಿಸ್ ಈಸ್ 3 ಸೆಂಟಿಮೀಟರ್. ನೆಕ್ಸ್ಟ್ ರೈಟ್ ಥರ್ಡ್ ಒನ್, ಸೊ ವೆಕ್ಟರ್ ಸಿ ದಟ್ ಈಸ್ 50 ಮೀಟರ್ ಪರ್ ಸೆಕೆಂಡ್ ರೈಟ್, 50 ಮೀಟರ್ ಪರ್ ಸೆಕೆಂಡ್ ರೈಟು ನಾನು 5 ಸೆಂಟಿಮೀಟರ್ ರೈಟ್ ಅಂತ ಬರೀಬೇಕು. 5 ಸೆಂಟಿಮೀಟರ್ ರೈಟ್. ಹೌ ಡು ಯು ರೈಟ್? 5 ಸೆಂಟಿಮೀಟರ್ಸ್, ದಟ್ಸ್ ಇಟ್. ನೆಕ್ಸ್ಟು ಲಾಸ್ಟ್ ಒನ್, ಫೋರ್ತ್ ಒನ್ ಡಿ ದಟ್ ಈಸ್ 60 ಮೀಟರ್ ಪರ್ ಸೆಕೆಂಡ್ ಹೋಗ್ತಾ ಇದೆ. ಅದು ಯಾವ ಕಡೆಗೆ? ಲೆಫ್ಟು. ಸೊ ವಾಟ್ ಶುಡ್ ಐ ಡು? ಐ ರೈಟ್ 6 ಸೆಂಟಿಮೀಟರ್ಸ್ ಲೆಫ್ಟ್, 6 ಸೆಂಟಿಮೀಟರ್ ಲೆಫ್ಟ್. ಸೊ ನಾನು 6 ಸೆಂಟಿಮೀಟರ್ ಬರಿತೀನಿ ಉದ್ದ, ಹಾಗೆ ಸ್ವಲ್ಪ ಲಾಂಗರ್, ಈ ಕಡೆ ಒಂದು ಅರ್ಧ, ಈ ಕಡೆ ಒಂದು ಅರ್ಧ ಸೇರಿಸ್ಕೊಂಡಿದ್ದೀನಿ. ದಿಸ್ ಟೋಟಲ್ ಲೆಂತ್ 6 ಸೆಂಟಿಮೀಟರ್. ಸೊ ಡೈರೆಕ್ಷನ್ ಹೇಗೆ ಬರೆಯೋ? ಡೈರೆಕ್ಷನ್ ನೋಡಿ, ಇದು ರೈಟಿಗಿತ್ತು, ಇದು ರೈಟು, ಇದು ರೈಟು, ಬಟ್ ಇದು ಲೆಫ್ಟು. ಸರ್ ಇದು ಸ್ವಲ್ಪ ಮಧ್ಯ ಬರ್ಕೊಂಡ್ರೆ ಇಲ್ಲಿಂದ ಸ್ಟಾರ್ಟಿಂಗ್ ಇಲ್ಲಿ ಬರಲಿಲ್ಲ, ಸ್ಟಾರ್ಟಿಂಗ್ ಇಲ್ಲಿ ಬರಲಿಲ್ಲ, ಹೇಗದು ಹೇಳಿದ್ನಲ್ಲ, ಇದು ತೊಗೊಂಡೋಗಿ ಶಿಫ್ಟ್ ಮಾಡಿ ಇಲ್ಲಿ ಇಟ್ಕೋಬೋದು. ಅನ್ಲೆಸ್ ಯು ಚೇಂಜ್ ಡೈರೆಕ್ಷನ್ ಅದು ಚೇಂಜ್ ಆಗೋಲ್ಲ, ಫಿಕ್ಸ್ ಆಗಿರುತ್ತೆ. 6 ಸೆಂಟಿಮೀಟರ್ 60 ಮೀಟರ್ ಪರ್ ಸೆಕೆಂಡ್. ನೋಡಿ ಇದು 5 ಸೆಂಟಿಮೀಟರ್ 50 ಮೀಟರ್ ಪರ್ ಸೆಕೆಂಡ್, ಇದು ರೈಟಿಗೆ, ಇದು ಲೆಫ್ಟಿಗೆ. ಸೊ ರಿಲೇಟಿವ್ಲಿ ನೀನು ನೋಡ್ತೇನೆ ಗೊತ್ತಾಗ್ಬಿಡುತ್ತೆ. ವಾಟ್ಸ್ ದಿ ಯೂಸ್ ಸರ್ ಅಂದರೆ, ಇದು ನಾನು ವ್ಯಾಲ್ಯೂ ಬರೀದೋದು ನೋಡಿ, ಇದು ಜಾಸ್ತಿ, ಇದು ಕಮ್ಮಿ, ಇದು ಕಮ್ಮಿ, ಇನ್ನೂ ಕಮ್ಮಿ, ಡೈರೆಕ್ಷನ್ ರೈಟ್, ಡೈರೆಕ್ಷನ್ ಲೆಫ್ಟ್, ಎಷ್ಟು ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ. ಹಾಗಾಗಿ ದಿ ರೆಪ್ರೆಸೆಂಟಿಂಗ್ ಅ ಕ್ವಾಂಟಿಟಿ ಯೂಸಿಂಗ್ ಅ ಲೈನ್, ಡೈರೆಕ್ಟೆಡ್ ಲೈನ್ ಸೆಗ್ಮೆಂಟ್ ಡಸ್ ನಾಟ್ ಮೀನ್ ಕ್ವಾಂಟಿಟಿನೇ ಹಂಗೆ ಕಾಣಿಸುತ್ತೆ ಅಂತ. ಕ್ವಾಂಟಿಟಿ ಹಂಗಿರಲ್ಲ ಅದು. ಕ್ವಾಂಟಿಟಿ ಮೀಟ್ರ್ ಎಷ್ಟು ಮೀಟ್ರ್ ಎಷ್ಟು ಟೈಮಿಗೆ ಹೋದ್ರಿ ಅಂತ, ಎಷ್ಟು ಮೀಟ್ರ್ ಎಷ್ಟು ಟೈಮಿಗೆ ಹೋದ್ರಿ ಅನ್ನೋದನ್ನು ಈ ಲೆಂತ್ ಬರೆದು ತೋರಿಸ್ತಾ ಇದ್ವಿ. ಈಗ ನೀವು ಕ್ರಿಕೆಟ್ ಮ್ಯಾಚ್ನಲ್ಲಿ ಔಟ್, ಅಂಪೈರ್ ಹೆಂಗೆ ತೋರಿಸ ಔಟ್ ಅಲ್ವೇ, ಔಟ್ ಹಿಂಗಿರುತ್ತೆ ಉದ್ದ ಲೈನ್ ಥರ. ಔಟ್ ಅನ್ನೋದು ಒಂದು ಐಡಿಯಾ, ಕಾನ್ಸೆಪ್ಟ್ ಮೈಂಡ್ನಲ್ಲಿ, ಒಂದು ಕಲ್ಪನೆ ಔಟ್ ಅನ್ನೋದು. ಅದನ್ನು ತೋರಿಸೋ ರೀತಿ ಹೀಗೆ ಅಲ್ವೇ, ಹಿಂಗಂದರೆ ನೋ ಬಾಲ್ ಅಲ್ವಾ, ಹಿಂಗಂದರೆ ವೈಡು, ಅವೆಲ್ಲ ತೋರಿಸೋ ರೀತಿ ಬಾಡಿ ಲ್ಯಾಂಗ್ವೇಜ್. ಅದು ಏನೋ ಆಗ್ತಿರೋದನ್ನ ಎಕ್ಸ್ಪ್ಲೇನ್ ಮಾಡೋದು. ಹಾಗೆ ಇಲ್ಲಿ ಏನಾಗ್ತಾ ಇದೆ, ವೆಲಾಸಿಟಿ ಆಫ್ ಕಾರ್ ಇಸ್ 30 ಮೀಟರ್ ಪರ್ ಸೆಕೆಂಡ್ ರೈಟ್ ಅಂತ. ಈ 4 ಸಿಚುವೇಶನ್ಸ್ಗಳನ್ನು ಲೈನ್ಸ್ ಬರೆದು ತೋರಿಸ್ತಾ ಇದೀನಿ. ನೋಡಿ ಕಾರ್ ಈ ಕಡೆ ಹೋಗ್ತಾ ಇದೆ 30 ಮೀಟರ್ ಪರ್ ಸೆಕೆಂಡ್. ನಾನು ಇಲ್ಲಿ 3 ಸೆಂಟಿಮೀಟ್ರ್ ಮಾರ್ಕ್ ಮಾಡಿ 30 ಬರೆದಿದ್ದರೆ, ನೀವು ಇಲ್ಲಿ 4 ಇದ್ದಾಗ ಇದು 40 ಅಂತೀರಾ, 3.5 ಇದ್ದರೆ 35 ಅಂತೀರಾ, ಇದು 5 ಸೆಂಟಿಮೀಟರ್ ಇದ್ದರೆ 50 ಅಂತೀರಾ. ನೀವೇ ಹೇಳ್ತೀರಾ. ಬಿಕಾಸ್ 1 ಸೆಂಟಿಮೀಟ್ರು 10 ಮೀಟರ್ ಪರ್ ಸೆಕೆಂಡ್, ನಿಮಗೆ ಅಲ್ಲೇ ಕಾನ್ಸೆಪ್ಟ್ ಗೊತ್ತಾಗ್ಬಿಡುತ್ತೆ, ಮೈಂಡಿಗೆ ಫ್ಲ್ಯಾಶ್ ಆಗುತ್ತೆ ಅದು. ಹಾಗಾಗಿ ಲೆಂತ್ ಆಫ್ ದಿ ಆ್ಯರೋ ಪ್ರಪೋರ್ಷನಲ್ ಟು ಮ್ಯಾಗ್ನಿಟ್ಯೂಡ್, ಲೆಂತ್ ಆಫ್ ದಿ ಆ್ಯರೋ ಪ್ರಪೋರ್ಷನಲ್ ಟು ಮ್ಯಾಗ್ನಿಟ್ಯೂಡ್, ಈ ಥರ ನೀವು ಯೋಚನೆ ಮಾಡಬೇಕು, ಯೋಚನೆ ಮಾಡೋದು ಕಲ್ತ್ಕೋಬೇಕು. ಹೀಗೆ ದೇ ಹ್ಯಾವ್ ಗಿವನ್ ಎಕ್ಸ್ಪ್ಲನೇಷನ್ ಇನ್ ಯುವರ್ NCERT ಬುಕ್. ನೀವು ಇದನ್ನೆಲ್ಲ ಬ್ಯಾಟ್ ಮಾಡ್ಕೊಂಡು ಹೋಗೋ ನೆಸೆಸಿಟಿ ಇಲ್ಲ, ಹೀಗೆ ಬರೆದ್ರೆ ಹೀಗೆ ಅಂತ ಯೋಚನೆ ಮಾಡಿದ್ರೆ ಸಾಕು. ಸೊ ಐ ರಿಮೂವ್ ದಿಸ್. Okay children, very important another topic, that is types of vectors. Early first one, types of vectors. ಅದನ್ನು ನೀವು ಡೀಲ್ ಮಾಡುವಾಗ ವಿ ಕಮ್ ಅಕ್ರಾಸ್ ಡಿಫ್ರೆಂಟ್ ಸಿಚುವೇಶನ್ಸ್ ಇನ್ ವೆಕ್ಟರ್ಸ್, ಅದೇ ಟೈಪ್ಸ್. ಒಂದೊಂದು ಸಾರಿ 2-3 ವೆಕ್ಟರ್ ಕ್ವಾಂಟಿಟೀಸ್ ಹೇಳಿದ್ನಲ್ಲ, ವೆಲಾಸಿಟಿ ಆಫ್ ಬಾಡಿ ಎ, ವೆಲಾಸಿಟಿ ಆಫ್ ಬಾಡಿ ಬಿ, ವೆಲಾಸಿಟಿ ಆಫ್ ಬಾಡಿ ಸಿ, ಹೀಗೆ ಒಟ್ಟೊಟ್ಟಿಗೆ ಕನ್ಸಿಡರ್ ಮಾಡ್ತೀರಾ. ಇಲ್ಲ ಒಂದೇ ಬಾಡಿ ಮೇಲೆ 3-4 ಫೋರ್ಸಸ್ ಆ್ಯಕ್ಟ್ ಆಗುತ್ತೆ. ಫೋರ್ಸಸ್ ಆರ್ ವೆಕ್ಟರ್ ಕ್ವಾಂಟಿಟೀಸ್, ಐ ಟೋಲ್ಡ್ ಯು, ಡೈರೆಕ್ಷನು ಸೇರಿಸಿ ಹೇಳಬೇಕು. ಸೊ ಒಂದೇ ಕ್ವಾಂಟಿಟಿ ಮೇಲೆ 4 ಫೋರ್ಸ್ ಆ್ಯಕ್ಟ್ ಆದಾಗ ಅದನ್ನು ಬರೋದು ತೋರಿಸ್ತದೆ. ಹೀಗೆ ಟೈಪ್ಸ್ ಆಫ್ ವೆಕ್ಟರ್ಸ್ ಕ್ವೈಟ್ ಕಾಮನ್ ಇನ್ ಫಿಸಿಕ್ಸ್. ಸೊ ದಿ ಟೈಪ್ಸ್ನಲ್ಲಿ ಫಸ್ಟ್ ಒನ್, ರಿಮೆಂಬರ್ ಫಸ್ಟ್ ಒನ್, ಪ್ಯಾರಲಲ್ ವೆಕ್ಟರ್ಸ್. ಪ್ಯಾರಲಲ್, ಹ್ಯಾವ್ ಯು ಹರ್ಡ್ ಆಫ್ ದಿ ವರ್ಡ್ ಪ್ಯಾರಲಲ್ ಎನಿವೇ? Yes, you have heard of this word parallel in geometry, mathematics, physics-nallu somewhere ಬಂದಿರುತ್ತೆ ನೀವು ಹೈಸ್ಕೂಲ್ ಸ್ಟ್ಯಾಂಡರ್ಡ್ಸ್, ಲೋವರ್ ಸ್ಟ್ಯಾಂಡರ್ಡ್ಸ್ನಲ್ಲಿ. ವಾಟ್ ಆರ್ ಪ್ಯಾರಲಲ್ ವೆಕ್ಟರ್ಸ್? ಹೌ ಡು ಯು ಎಕ್ಸ್ಪ್ಲೈನ್? ದಿ ವೆಕ್ಟರ್ಸ್ 2 or more, ವೆಕ್ಟರ್ಸ್ ಅಂದರೆ 2 or more ವೆಕ್ಟರ್ಸ್ ಹ್ಯಾವಿಂಗ್ ಸೇಮ್ ಡೈರೆಕ್ಷನ್. ನೋಡಿ, read the word once again and try to understand. Vectors having same direction are called parallel vectors. Children, what are parallel vectors?
ವೆರಿ ಸಿಂಪಲ್. ವೆಕ್ಟರ್ಸ್ ಹ್ಯಾವಿಂಗ್ ಸೇಮ್ ಡೈರೆಕ್ಷನ್ ಅಂದರೆ ನಾನು ಮೊದಲೇ ಹೇಳಿದೆ ಅಲ್ಲಿ ಮೇಲೆ ಒಂದು ಕಾರು ನಿಮ್ಮ ರೈಟಿಗೆ ಮೂವ್ ಆಗ್ತಾ ಇದೆ ವಿತ್ 30 ಮೀಟರ್ ಪರ್ ಸೆಕೆಂಡ್, ಅದನ್ನು ವೆಕ್ಟರ್ ಎ ಬರೆದಿದ್ರಿ. ಅನದರ್ ವೆಕ್ಟರ್ ಕಾರ್ ಮೂವಿಂಗ್ ವಿತ್ 40 ಮೀಟರ್ ಪರ್ ಸೆಕೆಂಡ್, ಅದನ್ನು 4 ಸೆಂಟಿಮೀಟರ್ ಬರೀತೀರಾ ಡೈರೆಕ್ಟ್ ಲೈನ್ ಸೆಗ್ಮೆಂಟ್, ದಟ್ ಈಸ್ ವೆಕ್ಟರ್ ಬಿ. ದೇರ್ ಇಸ್ ವೆಲಾಸಿಟಿ ಆಫ್ ಕಾರ್ ಎ, ವೆಲಾಸಿಟಿ ಆಫ್ ಕಾರ್ ಬಿ, ಬೋತ್ ಆರ್ ಇನ್ ದ ಸೇಮ್ ಡೈರೆಕ್ಷನ್, ವ್ಯಾಲ್ಯೂ ಡಿಫ್ರೆಂಟ್ ನೋಡಿ. ಅಲ್ಲಿಗೆ ಇಲ್ಲಿ ಆ ಅಂಡರ್ಲೈನ್ ದಿ ವರ್ಡ್ ಸೇಮ್ ಡೈರೆಕ್ಷನ್. ವಾಟ್ ಅಬೌಟ್ ಮ್ಯಾಗ್ನಿಟ್ಯೂಡ್? ಅದ್ರ ಬಗ್ಗೆ ಮಾತಾಡಿಲ್ಲ ಅಂದರೆ ಏನರ್ಥ? ಮ್ಯಾಗ್ನಿಟ್ಯೂಡ್ ಏನಾದರೂ ಇರ್ಬೋದು, ಡೈರೆಕ್ಷನ್ ಮಾತ್ರ ಸೇಮ್ ಇರಬೇಕು. ಕಾಲ್ಡ್ ಪ್ಯಾರಲಲ್ ವೆಕ್ಟರ್ಸ್. ವೆರಿ ಸಿಂಪಲ್. ಪ್ಯಾರಲಲ್ ಲೈನ್ಸ್ ಅಂತ ಹಾಗೆ ತಾನೆ. ಆರ್ ಯು ಕ್ಯಾನ್ ಸೇ ಆರ್ ಹಿಯರ್ ರಿಮೆಂಬರ್ ಆರ್, ಇದು ಒಂದು ಪಾಯಿಂಟ್ ನೆನ್ಪಿಟ್ಕೊಂಡಿರಿ ನೀವು. ವೆಕ್ಟರ್ಸ್ ಹ್ಯಾವಿಂಗ್ ಆ್ಯಂಗಲ್ ಬಿಟ್ವೀನ್ ದೆಮ್ 0 ಡಿಗ್ರಿ. ಕರೆಕ್ಟ್ ತಾನೆ? 0. ಎರಡು ಲೈನ್ಸ್ ಒಂದ್ರ ಮೇಲೆ ಒಂದೇ ಡೈರೆಕ್ಷನ್ ಬರೆದ್ರೆ ಹೇಗೆ? ಅವೆರಡನ್ನ ಜಾಯಿನ್ ಮಾಡಿದ್ರೆ ವಾಟ್ ಇಸ್ ದಿ ಆ್ಯಂಗಲ್? ವೆನ್ ಯು ಜಾಯಿನ್ 2 ಲೈನ್ಸ್ ಅಟ್ ಎ ಪಾಯಿಂಟ್ ಈ ಥರ ಇದ್ದರೆ ದಟ್ ಇಸ್ ಅನ್ ಆ್ಯಂಗಲ್. ಬಟ್ ಇಫ್ ಯು ಜಾಯಿನ್ ದೀಸ್ ಟು, ಇಲ್ಲಿದೆ ತಗೊಂಡೋಗಿ ಒಂದು ಕಡೆ ಒಂದ್ರ ಮೇಲೆ ಒಂದು ಇಡಿ ಹೀಗೆ, ದರ್ ಇಸ್ ನೋ ಆ್ಯಂಗಲ್ ಫಾರ್ಮ್, ರೈಟ್? ಆ್ಯಂಗಲೇ ಫಾರ್ಮ್ ಆಗೋದಿಲ್ಲ, ವಿಚ್ ಮೀನ್ಸ್ ಆ್ಯಂಗಲ್ 0. ದಟ್ಸ್ ವಾಟ್ ಯು ನೀಡ್ ಟು ರಿಮೆಂಬರ್. ಆ್ಯಂಡ್ ಸೆಕೆಂಡ್ ಒನ್ here, just opposite to this. Once you use the word parallel, next becomes antiparallel. May use or sometimes see the word unlike parallel. Like parallel, unlike parallel. Opposite. So just opposite way of explaining things, right? ಏನು ಹೇಳ್ತೀರಾ? The vectors unlike parallel. Just you can think now before I add completely. Vectors having ಹೇಳಿ ನೋಡ. You just think about what you mean by antiparallel vectors. Vectors having opposite directions. Vectors having opposite directions or antiparallel vectors. I explained it here, right? ಏನು ಹೇಳಿದೆ ನಾನು? Velocity of car C, you were right. What is velocity of car D? ಅದು ನಿಮ್ಮ ಲೆಫ್ಟಿಗಿದೆ. ಕಾರ್ ಡಿ ಲೆಫ್ಟಿಗೆ, ಕಾರ್ ಸಿ ರೈಟಿಗೆ. ಕಾರ್ ಸಿ ಅದೇ ಬರ್ಕೊಂಡಿದ್ದಾನು 50 km/h ರೈಟ್, ಇದು 60 km/h ಲೆಫ್ಟ್. ಅಂದರೆ ಇಲ್ಲೂ ಡೈರೆಕ್ಷನ್ಸು ಆಪೋಸಿಟ್ ಇದೆ, ವ್ಯಾಲ್ಯೂ ಡಿಫ್ರೆಂಟ್. ಡೈರೆಕ್ಷನ್ಸ್ ಆಪೋಸಿಟ್, ವ್ಯಾಲ್ಯೂ ಡಿಫ್ರೆಂಟ್. ಅಂದರೆ ಎರಡನ್ನೂ ಜಾಯಿನ್ ಮಾಡಿದಾಗ ದಿ ಆ್ಯಂಗಲ್ ಬಿಟ್ವೀನ್, ಯು ಕ್ಯಾನ್ ಆ್ಯಡ್ ದಿಸ್ ವರ್ಡ್ ಇನ್ ಯುವರ್ ನೋಟ್ಸ್, ಆ್ಯಂಗಲ್ ಬಿಟ್ವೀನ್ two vectors is 180 degree. Angle between two vectors is 180 degree. Very important information. Antiparallel means vectors having opposite directions. It's very useful information. Third one, ನಾನು ಮ್ಯಾಗ್ನಿಟ್ಯೂಡ್ ಬಗ್ಗೆ ಮಾತಾಡಲೇ ಇಲ್ಲ, ಈಗ ಮಾತಾಡ್ತೀನಿ ನೋಡಿ. ಅದನ್ನು ಈಕ್ವಲ್ ವೆಕ್ಟರ್ಸ್. What are equal? If you want to set two vectors equal, they must be equal both in magnitude and direction. That's why two vectors are said to be equal if they have, if and only if ಅಂತ ಹೇಳ್ತೀವಿ ಮ್ಯಾಥ್ಸಲ್ಲಿ, if they have ಏನು ಹೇಳ್ತೀರಾ? ಸೇಮ್ ಏನೋ ಡೈರೆಕ್ಷನ್ ಆ್ಯಂಡ್ ವ್ಯಾಲ್ಯೂ ಸೇಮ್ ಇರಬೇಕು. ವ್ಯಾಲ್ಯೂ ಅಂದರೆ ಹೇಳಿ ಮ್ಯಾಗ್ನಿಟ್ಯೂಡು ಸೇಮ್ ಇರಬೇಕು ಆ್ಯಂಡ್ ಡೈರೆಕ್ಷನು ಸೇಮ್ ಇರಬೇಕು. ದಟ್ ಈಸ್ ಇಫ್ ಐ ರೈಟ್ ಸ್ಪೀಡ್ ಆಫ್ ಕಾರ್ ಎ 30 m/s right, then the speed of car B also 30 m/s ರೈಟೇ ಆಗಿದೆ. ಒಂದೇ ಲೆಂತ್ ಬರ್ದಿರಾ, ದಟ್ಸ್ ವೆರಿ ಇಂಪಾರ್ಟೆಂಟ್. ಒಂದೇ ಲೆಂತ್ ನೀವು ರೆಪ್ರೆಸೆಂಟ್ ಮಾಡುವಾಗ ಹ್ಯಾವ್ ಸೇಮ್ ಲೆನ್ಸ್ ಸೇಮ್ ಡೈರೆಕ್ಷನ್ ರೆಪ್ರೆಸೆಂಟ್ ಮಾಡುವಾಗ, ಎಕ್ಸ್ಪ್ಲೈನ್ ಮಾಡುವಾಗ ಸೇಮ್ ಡೈರೆಕ್ಷನ್ ಸೇಮ್ ವ್ಯಾಲ್ಯೂ, ಬಿಕಾಸ್ ಲೆಂತ್ ಪ್ರಪೋರ್ಷನಲ್ ಟು ವ್ಯಾಲ್ಯೂ ಆಫ್ ದಿ ವೆಕ್ಟರ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಒನ್, ಈಗ ಇಲ್ಲಿ ಕ್ಯಾನ್ ರೈಟ್ ಕೋಪ್ಲೇನಾರ್.
ಇಲ್ಲಿ ಇನ್ನೂ ಒಂದು ಬರೆಯೋಣ. ಈಗ ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಐ ರೈಟ್ ನೆಗೆಟಿವ್ ವೆಕ್ಟರ್ ನೋಡಿ ಬರೆಯೋದು ಹೀಗೆ ನೆಗೆಟಿವ್ ಒಂದು ಆಲ್ರೆಡಿ ವೆಕ್ಟರ್ ನಿಮ್ಮ ಹತ್ರ ಇರುತ್ತೆ, ಅದಕ್ಕೆ ನೆಗೆಟಿವ್ ಹೇಳೋದು. ನೆಗೆಟಿವ್ ಒಂದು ಇರಬೇಕು, ಒಂದು ಇಲ್ಲದೇ ಸುಮ್ಮನೆ ಹೇಳೋಕ್ಕಾಗೋದಿಲ್ಲ ಅಲ್ವಾ. ಈಗ ನೀವು ಯಾವ್ದು ಕಂಪೇರ್ ಮಾಡಿದ ಹಾಗೆ ಐ ವಾಸ್ ಸ್ಕೋರ್ 90 ಮಾರ್ಕ್ಸ್ ಅಂದರೆ ಆಲ್ರೆಡಿ ಒಂದು ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕೆ ಇರುತ್ತೆ ಒಂದು ಟಾರ್ಗೆಟ್ ಎಷ್ಟು 100ಗೆ 90 ಅಲ್ವಾ. ಆ ಥರ ಒಂದು ಟಾರ್ಗೆಟ್ ಇರುತ್ತೆ. ಆ ಟಾರ್ಗೆಟ್ನಲ್ಲಿ ಇಲ್ಲಿ ನೆಗೆಟಿವ್ ಆಫ್ ಅ ವೆಕ್ಟರ್ ಈಸ್ ಅ ವೆಕ್ಟರ್ ಹ್ಯಾವಿಂಗ್ ಸೇಮ್ ಮ್ಯಾಗ್ನಿಟ್ಯೂಡ್ ಅಂದರೆ ಹೇಳಿ ಮ್ಯಾಗ್ನಿಟ್ಯೂಡ್ ಎಸ್ ಆ್ಯಂಡ್ ಆಪೋಸಿಟ್ ಡೈರೆಕ್ಷನ್ OPP ಅಂದರೆ ಆಪೋಸಿಟ್ ಓದ್ಕೊಳ್ಳಿ. ದಟ್ ಈಸ್ ನೆಗೆಟಿವ್ ಆಫ್ ಎ. ಹೌ ಡು ಯು ರೀಡ್ ದಿಸ್? ವೆಕ್ಟರ್ ಎ ಈಸ್, ನಾನು ವೆಕ್ಟರ್ ಎ ಹೀಗೆ ಬರೀತೀನಿ. ದಿಸ್ ಟು ರೈಟ್ ಸಮ್ ಲೆಂತ್ ಇದೆ. ವೆಕ್ಟರ್ ಎ ಒಂದು 3 ಸೆಂಟಿಮೀಟರ್ ಅಂತ ಇಟ್ಕೊಳ್ಳಿ. ಆ ವೆಕ್ಟರ್ ಮೈನಸ್ ಎ ಹೇಗೆ ಬರೀತೀರಾ? ಜಸ್ಟ್ ಆಪೋಸಿಟ್ ಸೇಮ್ ಲೆಂತ್. ಸೊ ಮೈನಸ್ ಎ. ಸೊ ವಾಟ್ಸ್ ಮೈನಸ್ ಎ? opposite to plus a. Negative of a vector is a vector having same magnitude and opposite direction. ಈ ಥರ you can go step by step. ನೋಡಿ ಅಲ್ಲಿಗೆ before I move on, I'll revisit once again quickly. What are parallel vectors? Vectors having same direction. ಅಲ್ಲಿ ನೀವು ವ್ಯಾಲ್ಯೂ ಎಷ್ಟಿದೆ ನೋಡ್ತಾ ಇಲ್ಲ, ಬರೀ ಡೈರೆಕ್ಷನ್ ಒಂದೇ ಇರಬೇಕು, ಎಷ್ಟಾದರೂ ಇರಲಿ ವ್ಯಾಲ್ಯೂ. ಆ್ಯಂಟಿಪ್ಯಾರಲಲ್ ವ್ಯಾಲ್ಯೂ ಎಷ್ಟಾದರೂ ಇರಲಿ, ಡೈರೆಕ್ಷನ್ ಆಪೋಸಿಟ್. ವಾಟ್ ಆರ್ ಈಕ್ವಲ್ ವೆಕ್ಟರ್ಸ್? ಸೇಮ್ ವ್ಯಾಲ್ಯೂ ಸೇಮ್ ಡೈರೆಕ್ಷನ್. ನೆಗೆಟಿವ್ ಸೇಮ್ ವ್ಯಾಲ್ಯೂ ಆಪೋಸಿಟ್ ಡೈರೆಕ್ಷನ್, ಒಂದು ಇನ್ನೊಂದಕ್ಕೆ ಆಪೋಸಿಟ್. ಸೊ ಎ ಮೈನಸ್ ಎ, ದಿಸ್ ಈಸ್ ನೆಗೆಟಿವ್ ಆಫ್ ಎ. ವ್ಯಾಲ್ಯೂ ಸೇಮ್ ಇದೆ ಆದರೆ ಡೈರೆಕ್ಷನ್, ಇದು 30 ಮೀಟರ್ ಪರ್ ಸೆಕೆಂಡ್ ಲೆಫ್ಟು, 30 ಮೀಟರ್ ಪರ್ ಸೆಕೆಂಡ್ ರೈಟು. ಕಾರ್ಸ್ ಎರಡು ಹೋಗ್ತಾ ಇದೆ ಹೈವೇ ಮೇಲೆ, ಒಂದು ಹಿಂಗೆ ಹೋಗುತ್ತೆ, ಒಂದು ಹಿಂಗೆ. ಅದು ಒನ್ ವೇ ರೋಡು, ಒಂದು ಈ ಕಡೆಗೆ 30, ಇನ್ನೊಂದು ಈ ಕಡೆಗೆ 30. ದಟ್ ಈಸ್ ಪ್ಲಸ್ ಎ ಮೈನಸ್ ಎ. ನೀವು ಅದನ್ನು ಪಾಸಿಟಿವ್ ತೊಗೊಂಡ್ರೆ ಇದು ನೆಗೆಟಿವ್ ತೊಗೋಬೇಕು. ಈ ಥರ ಇನ್ನೂ ಸುಮಾರು ಕಾನ್ಸೆಪ್ಟ್ ಸಿಚುವೇಷನ್ಸ್ ಅರೈಸ್ ಇನ್ ಅವರ್ ಡೈಲಿ ಲೈಫ್ ಅಪ್ಲಿಕೇಶನ್ಸ್. ಐ ವಿಲ್ ರಿಮೂವ್ ದಿಸ್. ಒಂದು ಸೆಫ್ತ್ ಒನ್ ಈಸ್ ಕೋಪ್ಲೇನಾರ್ ವೆಕ್ಟರ್ಸ್. ಈ ಥರನೂ ಬರೋ ಸಿಚುವೇಷನ್ಸ್, ಮೋರ್ ದ್ಯಾನ್ 1 2 3 4 5 ಆ ಥರ ಕೋಪ್ಲೇನಾರ್ ವೆಕ್ಟರ್ಸ್. ಸೊ ವೆಕ್ಟರ್ಸ್ ಹ್ಯಾವಿಂಗ್ ಅಂತ ಬೇಕಾದರೆ ಹೇಳ್ಬೋದು, ಆರ್ ಆ್ಯಕ್ಟಿಂಗ್. ವೆಕ್ಟರ್ಸ್ ಆ್ಯಕ್ಟಿಂಗ್ having same plane. Vectors having same plane or coplanar vectors. For example, the board over which I am writing is a planar object. That's why if I write a vector ಹೀಗೆ, ಇನ್ನೊಂದು ವೆಕ್ಟರ್ ಹೀಗೆ, ಇನ್ನೊಂದು ವೆಕ್ಟರ್ ನೋಡಿ ಹೀಗೆ, ಇನ್ನೊಂದು ವೆಕ್ಟರ್ ಹೀಗೆ, ಇನ್ನೊಂದು ವೆಕ್ಟರ್ ಹೀಗೆ, ಡೈರೆಕ್ಷನ್ಸ್ ಹೇಗಾದರೂ ಬರೀರಿ, ಲೆಂತ್ ಹೇಗಾದರೂ ಬರೀರಿ, ಒಂದೇ ಪ್ಲೇನ್ ಮೇಲೆ ಇದ್ದರೆ ದೇ ಆರ್ ಕೋಪ್ಲೇನಾರ್ ವೆಕ್ಟರ್ಸ್. ದಿಸ್ ವೆಕ್ಟರ್ ಎ ಆ್ಯಕ್ಟಿಂಗ್ ಓವರ್ ದಿ ಪ್ಲೇನ್ ಆಫ್ ದಿ ಬೋರ್ಡ್ ಸ್ಲೈಟ್ಲಿ ಅಪ್ವರ್ಡ್ಸ್. ದಿಸ್ ವೆಕ್ಟರ್ ಬಿ ಸ್ಲೈಟ್ಲಿ ಡೌನ್ವರ್ಡ್ಸ್, ಆಲ್ಮೋಸ್ಟ್ ಆಪೋಸಿಟ್. ಇನ್ನೊಂದು ಹೇಗೆ ಡೌನ್ವರ್ಡ್ಸ್ ರೈಟು, ಡೌನ್ವರ್ಡ್ಸ್ ಲೆಫ್ಟ್, ನನಗೆ ಹೀಗೆ ಸಿ. ಇದು ಆಲ್ಮೋಸ್ಟ್ ಡಿ ಹಾಗೇ ಇದೆ. ಈ ಥರ ಒಂದೇ ಪ್ಲೇನು ಡಿಫ್ರೆಂಟ್ ಡೈರೆಕ್ಷನ್ಸ್, ಯಾವ ಡೈರೆಕ್ಷನ್ ಬೇಕಾದ್ರೂ ಇರ್ಬೋದು, ನಾಟ್ ಮ್ಯಾಂಡೇಟರಿ ದಟ್ ಎಲ್ಲ ಒಂದೇ ಡೈರೆಕ್ಷನ್ ಇರಬೇಕು. ಆಮೇಲೆ ಕೋ-ಇನಿಷಿಯಲ್, ಇದಕ್ಕೆ ಆಲ್ಮೋಸ್ಟ್ ಸಿಮಿಲರ್. ಕೋ-ಇನಿಷಿಯಲ್ ವೆಕ್ಟರ್ಸ್. ವಾಟ್ ಆರ್ ಕೋ-ಇನಿಷಿಯಲ್ ವೆಕ್ಟರ್ಸ್? ಇನಿಷಿಯಲ್, ಕೋ ಅಂದರೆ ಒಟ್ಟಿಗೆ, ಕೋ ಬ್ರದರ್ಸ್ ಅಂತೀವಿ. ಕೋ-ಇನಿಷಿಯಲ್ ವೆಕ್ಟರ್ಸ್ ಹ್ಯಾವಿಂಗ್ ಸೇಮ್ ಇನಿಷಿಯಲ್ ಪಾಯಿಂಟ್. ಒಂದೇ ಇನಿಷಿಯಲ್ ಪಾಯಿಂಟ್ ಇರಬೇಕು. ದೇ ಆರ್ ಕಾಲ್ಡ್ ಕೋ-ಇನಿಷಿಯಲ್ ವೆಕ್ಟರ್ಸ್, ರೈಟ್? ಕೋ-ಇನಿಷಿಯಲ್ ಅಂದರೆ ನೀವು ಇಲ್ಲಿ ಕೋಪ್ಲೇನರ್ ಆಗಬೇಕು ಅಂತ ಏನಿಲ್ಲ. ಒಂದು ವೆಕ್ಟರ್ ಆ್ಯಕ್ಟಿಂಗ್ ದಿಸ್ ವೇ, ಇದು ಅದರ್ ದಿಸ್ ವೇ, ಅದರ್ ಥರ್ಡ್, ಫೋರ್ತ್, ಹೀಗೆ ವೆಕ್ಟರ್ ಎ, ದಿಸ್ ಬಿ, ದಿಸ್ ಸಿ, ಡಿ, ಇ, ಹೀಗೆ ನೀವು ಯಾವ ಡೈರೆಕ್ಷನ್ ಬೇಕಾದರೂ ಇರಲಿ, ಯಾವ ಪ್ಲೇನರ್ ಆದರೂ ಇರಲಿ, ಕೋಪ್ಲೇನರ್ ಆಗಬೇಕು. ಕೋ-ಇನಿಷಿಯಲ್ ನೀಡ್ ನಾಟ್ ಬಿ ಕೋಪ್ಲೇನರ್. This is the origin. ಇವೆಲ್ಲ ಕೋ-ಇನಿಷಿಯಲ್ ವೆಕ್ಟರ್ಸ್ ಹ್ಯಾವಿಂಗ್ ಸೇಮ್ ಇನಿಷಿಯಲ್ ಪಾಯಿಂಟ್. ಅಂದರೆ ಲೈಕ್ ದಿಸ್ ನೋಡಿ, ಒನ್ ವೆಕ್ಟರ್ ಆ್ಯಕ್ಟಿಂಗ್ ದಿಸ್ ವೇ,
ದಿ ಅದರ್ ವೆಕ್ಟರ್ ಆ್ಯಕ್ಟಿಂಗ್ ದಿಸ್ ವೇ. ಇವೆರಡು ಸೇರಿಸಿ ಒಂದು ಪ್ಲೇನ್ ಬರ್ಕೋಬೋದು. ನೀವು ಹಿಂಗೆ ಇಟ್ಕೊಂಡ್ರು ಒಂದು ಪ್ಲೇನ್ ಬರೀಬೋದು, ಹಿಂಗೆ ಇಟ್ಕೊಂಡ್ರು ಒಂದು ಪ್ಲೇನ್ ಬರೀಬೋದು. ಆದರೆ ಇವಾಗ ಹೋಲ್ಡ್ ಲೈಕ್ ದಿಸ್ ಯು ಕೆನಾಟ್ ರೈಟ್ ಅ ಪ್ಲೇನ್, ಸಿಂಗಲ್ ಪ್ಲೇನ್ ಟು ಆಲ್ ದಿ ತ್ರೀ ಟುಗೆದರ್, ರೈಟ್. ನೋಡಿ ಹಿಂಗೆ ಇಟ್ಕೊಂಡ್ರೆ ಯಾವ ಕಡೆ ಇಟ್ಕೊಂಡ್ರು ಆಲ್ ದಿ ತ್ರೀ ಟುಗೆದರ್ ಎಲ್ಲ ಒಟ್ಟಿಗೆ ಸೇರಿಸಿ ನೀವು ಒಂದು ಪ್ಲೇನ್ ಬರಲಿಕ್ಕೆ ಆಗೋದಿಲ್ಲ. ಇವೆರಡಕ್ಕೆ ಬರಿಬೋದು, ಇವೆರಡಕ್ಕೆ ಬರಿಬೋದು, ಮೂರು ಸೇರಿಸಿ ಬರೆಯೋಕೆ. 4 ತೊಗೊಂಡ್ರೆ 3ಕ್ಕೆ ಆಗಲ್ಲ, ಇನ್ನು 4 ಆಗಲ್ಲ. ಹಾಗಾಗಿ ನೀವು ಇನಿಷಿಯಲ್ ಕೋಪ್ಲೇನರ್ ಆಗಿರಬೇಕು ಅಂತೇನಿಲ್ಲ, ಆಗಿರಬಹುದು, ಆಗಿಲ್ಲದೆ ಇರ್ಬೋದು. ದಟ್ಸ್ ಒನ್ ಇಂಪಾರ್ಟೆಂಟ್. ಯೂನಿಟ್ ವೆಕ್ಟರ್. ಯೂನಿಟ್ ವೆಕ್ಟರ್. ವಾಟ್ ಇಸ್ ಅ ಯೂನಿಟ್ ವೆಕ್ಟರ್? A vector having magnitude unity. Having magnitude unity. Unity means 1, value 1 irutte. Represented by, for example, for vector A ನೋಡಿ ಬರೀತೀನಿ. represented by ಹಿಂಗೆ red as A cap or A hat. A cap or A hat ಹೀಗೆ A cap or A hat represented by ಅಂದರೆ that is unit vector ಹಿಂಗೆ ಬರೀಬೇಕು. ಯೂನಿಟ್ ವೆಕ್ಟರ್ ಆಫ್ ಹೆಂಗೆ ಗೊತ್ತಾರೆ ಹೇಳಿ? ಹೌ ಡು ರೈಟ್? ಯೂನಿಟ್ ವೆಕ್ಟರ್ ಆಫ್ ವೆಕ್ಟರ್ ಎ ಈಸ್ ನೋಡಿ ಬರೆಯೋದು ಎ ಕ್ಯಾಪ್. ಅದು ಆ್ಯಕ್ಚುಲಿ ಡಿಫೈನ್ಡ್ ಆ್ಯಸ್ ಈಸ್ ಡಿಫೈನ್ಡ್ ಅಂದರೆ ಹೆಂಗೆ ಕಂಡುಹಿಡಿಯೋದು? ಆ್ಯಸ್ ಹೌ ಡು ರೈಟ್? ವೆಕ್ಟರ್ ಎ ಡಿವೈಡೆಡ್ ಬೈ ಎಸ್. ರೀಡ್ ದಿಸ್. ಹೇಗೆ ಗೊತ್ತಾರೆ ಹೇಳಿ? ಏನು ಕೊಟ್ಟಿದ್ದೆ ನಾನು? ಎಸ್ ಮ್ಯಾಗ್ನಿಟ್ಯೂಡ್. ಇದು ವೆಕ್ಟರ್ ಎ, ಇದು ಅದರದ್ದು ಮ್ಯಾಗ್ನಿಟ್ಯೂಡ್. ಹೀಗೆ ಬರಿಬೋದು, ಇಲ್ಲಾಂದರೆ ನೋಡಿ ಹಿಂಗೂ ಬರಿಬೋದು, ಹಿಂಗೆ ನೋಡಿ ಹಿಂಗೆ. ಆರ್ ಹಿಂಗೂ ಬರಿತೀನಿ. ಆರ್ ಯೂನಿಟ್ ವೆಕ್ಟರ್ ಎ ಈಸ್ ವೆಕ್ಟರ್ ಎ ಡಿವೈಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡ್ 2 ಲೈನ್ಸ್ ಬರೆದು ಲೆಟ್ರ್ ಬರೆದು ಆ್ಯರೋ ಬರಿಬೋದು, ಇಲ್ಲ ಬರೀ ಎ ಬರಿಬೋದು. ಹೀಗಾದರೂ ಬರಿಬೋದು, ಹೀಗಾದರೂ ಬರಿಬೋದು. ವೆಕ್ಟರ್ ಎ ಡಿವೈಡ್ ಬೈ ಎ ಈಸ್ ಯೂನಿಟ್ ವೆಕ್ಟರ್. ವೆಕ್ಟರ್ ಎ ಬೈ ಎ ಯೂನಿಟ್ ವೆಕ್ಟರ್. ವೆರಿ ಈಸಿ. ಇದೇನು ಸರ್? ಹಾಗೇನೆ ಈಗ ನಾನು ನೋಡಿ 30 ಸೆಂಟಿಮೀಟ್ರ್ ಬರ್ಕೊಂಡಿದ್ದೆ ಸರಿನಾ? 3 ಸೆಂಟಿಮೀಟ್ರು. ಅದರಲ್ಲಿ 3 ಸೆಂಟಿಮೀಟ್ರಲ್ಲಿ 1 ಸೆಂಟಿಮೀಟ್ರ್ ತೊಗೊಂಡ್ರೆ ಯೂನಿಟ್ ವೆಕ್ಟರ್, ಅದೇ ಯೂನಿಟು. ನಾನು 1 ಸೆಂಟಿಮೀಟ್ರ್ 10 ತೊಗೊಂಡಿದ್ದೆ, ಆವಾಗ 10 ಯೂನಿಟ್ ವೆಕ್ಟರ್ ವ್ಯಾಲ್ಯೂ ಆಗುತ್ತೆ. ಅಲ್ಲಿಗೆ ನೀವು ಎಷ್ಟೇ ಲೆಂತ್ ತೊಗೊಳ್ಳಿ ಅದರದ್ದು 1 ವ್ಯಾಲ್ಯೂ ಸಿಗುತ್ತಲ್ವ? 1 ಅಂತ ಸಿಗಲ್ವೇ? ದಟ್ 1 ವ್ಯಾಲ್ಯೂ 1 ಅಂದರೆ ಯೂನಿಟ್, ದಟ್ ಈಸ್ ಯೂನಿಟ್ ವೆಕ್ಟರ್. ಅದು ಕಂಡುಹಿಡಿಯೋದು ಹೆಂಗೆ? ಈಗ ನೀವು 3 ಸೆಂಟಿಮೀಟ್ರ್ ತೊಗೊಂಡ್ರೆ 3/3 ಸೆಂಟಿಮೀಟರ್ ರೈಟ್ ಅಂತ ಹೇಳಿದ್ದೆ ನಾನು. 3 ಸೆಂಟಿಮೀಟರ್ ರೈಟ್ ಡಿವೈಡ್ ಬೈ 3 ಮಾಡಿ. ವಾಟ್ ಇಸ್ 3? ಬರೀ ವ್ಯಾಲ್ಯೂ. 3 ಸೆಂಟಿಮೀಟರ್ ರೈಟ್ ಏನು? ವೆಕ್ಟರ್ ಡೈರೆಕ್ಷನ್. ಆವಾಗ 1 ಸೆಂಟಿಮೀಟರ್ ರೈಟ್ ಅನ್ನೋ ಡೈರೆಕ್ಷನ್ ಹಾಗೆ ಉಳ್ಕೊಳ್ಳುತ್ತೆ. ರೈಟ್ ಕ್ಯಾನ್ಸಲ್ ಆಗಲ್ಲ. 3 1 3 ಹೋಯಿತು. 1 ಸೆಂಟಿಮೀಟರ್ ರೈಟ್ ಡೈರೆಕ್ಷನ್ ಹಾಗೆ ಇದೆ. ಸೊ ಇಟ್ ಇಸ್ ಅ ವೆಕ್ಟರ್. ಎ ಕ್ಯಾಪ್ ಆರ್ ಎ ಹ್ಯಾಟ್ ಅಂತ ಓದ್ತೀವಿ. ವೆರಿ ಯೂಸ್ಫುಲ್ ನೋಟೇಷನ್. ಆ್ಯಂಡ್ ನೆಕ್ಸ್ಟು ಎಷ್ಟಾಯಿತು? 7 ಇದು ಆ್ಯಕ್ಚುಲಿ 7. ಆ್ಯಂಡ್ ದಿಸ್ ಇಸ್ 8th ಒನ್. ಝೀರೋ ವೆಕ್ಟರ್. ವಾಟ್ ಇಸ್ ಅ ಝೀರೋ ವೆಕ್ಟರ್? ಇದು ಮೋಸ್ಟ್ ಆಫ್ ದಿ ವೆಕ್ಟರ್ ಆಲ್ಜಿಬ್ರಾ. ವೆಕ್ಟರ್ಸ್ಗಳನ್ನು ಮಲ್ಟಿಪ್ಲೈ ಮಾಡುವಾಗ, ಆ್ಯಡ್ ಮಾಡುವಾಗ, ಸಬ್ಟ್ರಾಕ್ಟ್ ಮಾಡುವಾಗ ಇದರ ಅವಶ್ಯಕತೆ ಬರುತ್ತೆ. ಏನದು ಅಂದರೆ ಆಲ್ಜಿಬ್ರಾಯಿಕ್ ಆಪರೇಷನ್ಸ್ಗೆ ಇದು ಬೇಕು. ಹಾಗಾಗಿ ಆ ವೆಕ್ಟರ್ ಹ್ಯಾವಿಂಗ್ ಮ್ಯಾಗ್ನಿಟ್ಯೂಡ್ ಝೀರೋ ಡಿನೋಟೆಡ್ ಬೈ ನೋಡಿ ಹಿಂಗೆ 0 ಬರೆದು ಅದ್ರ ಮೇಲೆ ಆರೋ ಬರೆಯೋದು. ಏನಕ್ಕೆ ಸಾರ್ ಮೊದಲೇ 0? ಅಂದರೆ 2 ವೆಕ್ಟರನ್ನು ನೀವು ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ. ಎ ಮೈನಸ್ ವೆಕ್ಟರ್ ಹೆಂಗೆ ಬರೆಯೋದು? ಹೆಂಗೆ ಅದನ್ನು ಬರೆಯೋದು ಹೇಗೆ? ರಿಸಲ್ಟ್ನ ಹಿಂಗೆ ಬರೀತೀವಿ, ಕರೆಕ್ಟ್ ಅಲ್ವಾ? ಅಂದರೆ ಆಲ್ಜಿಬ್ರಾಗೆ ಬೇಕಿದು. ವೆಕ್ಟರ್ ಆಲ್ಜಿಬ್ರಾ ಅಂತ ಬರುತ್ತೆ. ವೆಕ್ಟರ್ನ ಆ್ಯಡ್ ಮಾಡೋದು, ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ 0 ಬಂದರೆ ಬರೀಬೇಕಲ್ಲ, ನೋಟೇಷನ್ ಬೇಕಲ್ಲ. ಝೀರೋ ವೆಕ್ಟರ್ ಅಂದರೆ ಇಟ್ ಹ್ಯಾಸ್ ನೋ ಸ್ಪೆಸಿಫಿಕ್ ಅಂದರೆ ಒಂದು ನಿರ್ದಿಷ್ಟವಾದ, ಸ್ಪೆಸಿಫಿಕ್ ಅಂದರೆ ಕನ್ನಡದಲ್ಲಿ ಸ್ಪೆಸಿಫಿಕ್ ಡೈರೆಕ್ಷನ್. ಒಂದು ಸ್ಪೆಸಿಫಿಕ್ ಡೈರೆಕ್ಷನ್ ಅಂತ ಇರಲ್ಲ ಇದಕ್ಕೆ. ಹ್ಯಾಸ್ ನೋ ಡೈರೆಕ್ಷನ್ ಅಥವಾ ಇನ್ಫೈನೈಟ್ಲಿ ಮೆನಿ ಡೈರೆಕ್ಷನ್ಸಿಗೆಲ್ಲ ಹೇಳ್ತಾರೆ. ಅಂದರೆ ಡೈರೆಕ್ಷನ್ ಡಿಫೈನ್ ಮಾಡೋದು. ಏನು ಡಿಫೈನ್ ಮಾಡ್ತಾರೆ? ವ್ಯಾಲ್ಯೂನೇ ಇಲ್ವಲ್ಲ, ವೆಕ್ಟರ್ ಇಲ್ವಲ್ಲ. ಅಂದರೆ ವೆಕ್ಟರ್ ಹ್ಯಾವಿಂಗ್ ಮ್ಯಾಗ್ನಿಟ್ಯೂಡ್ 0 ಈಸ್ ಅ ಝೀರೋ ವೆಕ್ಟರ್. ಲೈಕ್ ದಿಸ್ ವಿ ಎಕ್ಸ್ಪ್ಲೈನ್ ಸಮ್ ಟರ್ಮ್ಸ್ ಆ್ಯಂಡ್ 1 ಈಸ್ ರಿಮೈನಿಂಗ್, ಲಾಸ್ಟ್ 1, ದಟ್ ಈಸ್ ಪೊಸಿಷನ್ ವೆಕ್ಟರ್. ಅದು ನೆಕ್ಸ್ಟ್ ಕ್ಲಾಸ್ ಜೊತೆಗೆ ಸೇರಿಸಿ ಮಾಡ್ತೀನಿ. ಹಾಗೆ ನೋಡ್ಕೊಂಡಿರಿ ನೋಟ್ಸ್ನಲ್ಲಿ. ನೆಕ್ಸ್ಟ್ ಕ್ಲಾಸ್ ಜೊತೆಗೆ ಸೇರಿಸಿ ಮಾಡೋಣ. ಸೊ ವಿ ಹ್ಯಾವ್ ಲರ್ನ್ಡ್ ಅಬೌಟ್ ದಿ ಇಂಟ್ರಡಕ್ಟರಿ ಪಾರ್ಟ್ ಆಫ್ ದಿಸ್ ಚಾಪ್ಟರ್
4 ವೆಕ್ಟರ್ಸ್ ಅಂದ್ರೇನು, ಸ್ಕೇಲಾರ್ಸ್ ಅಂದ್ರೇನು, ವೆಕ್ಟರ್ಸ್ನಲ್ಲಿ ಏನೇನು ಟೈಪ್ಸ್ ಇದೆ. ಸ್ಟೂಡೆಂಟ್ಸ್ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಒಂದು ಸರಿ ನೋಡ್ಕೊಳ್ಳಿ. ನೀಟಾಗಿ ಕಾನ್ಸಂಟ್ರೇಷನ್ ವೀಡಿಯೋ ನೋಡಿದ್ರೆ ಕ್ಲಿಯರ್ ಅರ್ಥ ಆಗಿಬಿಡುತ್ತೆ. ನೋಟ್ಸ್ ನೋಡಿ ಪ್ರಾಕ್ಟೀಸ್ ಮಾಡಿ ಬರೆದು ಇಟ್ಕೊಂಡಿರಿ. ನಾನು ಹೇಳಿದಾಗ ಅದು ಸಬ್ಮಿಟ್ ಮಾಡಬೇಕು. ವಿಲ್ ಕಂಟಿನ್ಯೂ.